ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಿನ್ನೆ ದಿವಸ ನಾವು ಹಣ ಮತ್ತು ಸಾಲ ಅನ್ನುವಂಥ ಒಂದು ಪಾಠದ ಕುರಿತು ಏನಪ್ಪ ಅಂದ್ರೆ ಹಣದ ಅರ್ಥ ಮತ್ತು ಮಹತ್ವವನ್ನು ಹಾಗೂ ಹಣದ ವಿಕಾಸದ ಹಂತಗಳನ್ನು ಏನಪ್ಪ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಹಣ ಅಂದ್ರೆ ಏನು ಅನ್ನುವಂಥ ವಿಚಾರವನ್ನು ಕೂಡ ಏನಪ್ಪ ನಾವು ಸಾಕಷ್ಟು ಏನ್ ಮಾಡಿದ್ವಿ ತಿಳ್ಕೊಂಡಿದ್ದೀವಿ. ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ಅಂದ್ರ ರಾಬರ್ಟ್ಸನ್ ರವರ ಪ್ರಕಾರ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಹಾಗೂ ಅಥವಾ ಇತರೆ ವಾಣಿಜ್ಯಿಕ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟಂತ ಯಾವುದೇ ವಸ್ತುವನ್ನು ಏನಂತ ಕರೆದ್ರು ಅಂದ್ರೆ ಹಣ ಅನ್ನುವಂಥ ಅರ್ಥದೊಳಗೆ ಏನಪ್ಪ ಅಂದ್ರೆ ಕರೆದ್ರು. ಈ ಹಣ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಈ ಹಣದಿಂದ ನಾವು ಏನಪ್ಪ ಸರಕು ಸೇವೆಗಳನ್ನು ಖರೀದಿಸಬಹುದು. ಜೊತೆಗೆ ಏನಪ್ಪ ಪಾವತಿಯ ಮಾಧ್ಯಮವಾಗಿ ಮೌಲ್ಯದ ಮಾಪನವಾಗಿ ಏನಪ್ಪಾ ಅಂದ್ರೆ ಹಣದ ಸಂಗ್ರಹದ ಮಾಧ್ಯಮವಾಗಿ ಏನಪ್ಪ ಸರ್ವಮಾನ್ಯವಾಗಿ ಏನಪ್ಪ ಅಂದ್ರೆ ಇವತ್ತು ಹಣ ಅನ್ನೋದು ಏನಪ್ಪ ನಮಗೆ ಕಾಣ್ತಾ ಇದೆ. ಆ ನಿಟ್ಟಿನೊಳಗೆ ಏನಂದ್ರೆ ಹಣದ ವಿಕಾಸ ನೋಡ್ಬೇಕಾದ್ರೆ ನಾವು ಇತ್ತೀಚೆಗೆ ಏನಪ್ಪ ಅಂದ್ರೆ ನೋಟುಗಳನ್ನು ಅಷ್ಟೇ ನಾಣ್ಯವನ್ನು ಕೂಡ ಏನಪ್ಪ ಅಂದ್ರೆ ಹಣದ ಮಾಧ್ಯಮವನ್ನಾಗಿ ಏನಪ್ಪ ಬಳಸ್ತಾ ಇದೀವಿ. ಹಂಗಂತಂದ್ರ ಈ ಹಲವಾರು ವರ್ಷಗಳ ಅವಧಿಯಲ್ಲಿ ಏನಪ್ಪ ಹಣ ಸಾಕಷ್ಟು ವಿಕಾಸಗೊಂಡಿದೆ, ಅಭಿವೃದ್ಧಿಗೊಂಡಿದೆ. ಆ ವಿಕಾಸಗೊಂಡಿರುವಂತಹ ಹಣದ ವಿಕಾಸದ ಹಂತಗಳಲ್ಲಿ ಸಾಟಿ ವಿನಿಮಯ ಪದ್ಧತಿ ಆಗಿರ್ಬೋದು. ಅಂದ್ರೆ ಸಾಟಿ ವಿನಿಮಯ ಪದ್ಧತಿ ಅನ್ನೋಂಥದ್ದು ಏನ್ ನೋಡಿದೆ ಅಂತಂದ್ರೆ ನಿನ್ನೆ ದಿವಸ ಪುರಾತನ ಕಾಲದಲ್ಲಿ ಜನರು ಹಣವನ್ನ ಬಳಸದೆ ಸರಕುಗಳಿಗೆ ವಿನಿಮಯ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಏನಪ್ಪ ಅಂದ್ರೆ ಇತ್ತು. ಈ ಒಂದು ಸಾಟಿ ವಿನಿಮಯ ಪದ್ಧತಿ ಏನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ಕಷ್ಟಕರವಾಗಿರುವಂತಹ ಒಂದು ವಿಧಾನವಾಗಿತ್ತು. ಹಂಗಾಗಿ ಏನು ಅಂತ ವ್ಯಕ್ತಿ ಹತ್ರ ಹಸು ಇದ್ರೆ ಆ ವ್ಯಕ್ತಿ ಏನಪ್ಪ ಅಂದ್ರೆ ಕುರಿಯನ್ನು ಬಯಸಿದ್ರೆ ಆಗ ಆ ವ್ಯಕ್ತಿ ಏನಪ್ಪ ಕುರಿ ಹೊಂದಿದ್ರು ಏನಪ್ಪ ಹುಡುಕ್ಬೇಕಾಗಿತ್ತು. ಅಲ್ಲದೆ ಕುರಿ ಬದಲಿಗೆ ಹಸು ಬೇಕಾದಂತ ಅವಶ್ಯವಿರುವಂತ ವ್ಯಕ್ತಿನ ಏನಪ್ಪ ಹುಡುಕ್ಬೇಕಾಗಿತ್ತು. ಕೊನೆಗೆ ಅಂತ ವ್ಯಕ್ತಿಯನ್ನ ಹುಡುಕಿದ್ರು ಕೂಡ ಏನಪ್ಪ ಮೌಲ್ಯ ನಿರ್ಣಯದ ಸವಾಲು ಏನಪ್ಪ ಅಂದ್ರೆ ಎದುರಾಗ್ತಿತ್ತು. ಅಂದ್ರೆ ಒಂದು ಹಸುವಿಗೆ ಎಷ್ಟು ಕುರಿಗಳು ಸಮ, ಹಸುವನ್ನ ಅಥವಾ ಕುರಿಗಳನ್ನು ವಿಭಜನೆ ಮಾಡುವಂತ ಬಗೆ ಹೇಗೆ ಅನ್ನುವಂತ ಒಂದು ಸಮಸ್ಯೆ ಏನಪ್ಪ ಅಲ್ಲಿ ಸೃಷ್ಟಿ ಆಗ್ತಾ ಇತ್ತು. ಆ ಸಮಸ್ಯೆಗಳು ಸೃಷ್ಟಿಯಾದಾಗ ಹುಟ್ಕೊಂಡಿರುವಂತ ಮತ್ತೊಂದು ವ್ಯವಸ್ಥೆ ಯಾವುದು ಅಂದ್ರೆ ವಸ್ತು ರೂಪದ ಹಣ. ಈ ವಸ್ತು ರೂಪದ ಹಣ ಮಾನವ ನಾಗರಿಕತೆ ವಿಕಾಸದ ನಂತರದಲ್ಲಿ ಅಂದ್ರೆ ಮಾನವ ನಾಗರಿಕತೆ ವಿಕಾಸದ ನಂತರದ ಹಂತದಲ್ಲಿ ಏನಪ್ಪ ನಿರ್ದಿಷ್ಟಪಡಿಸಿದ ಗಾತ್ರ ಮತ್ತು ತೂಕದ ವಸ್ತುವನ್ನು ಏನಪ್ಪ ಅಂದ್ರೆ ಹಣ ಅಂತ ಸ್ವೀಕಾರ ಮಾಡಿ ಅಂಗೀಕಾರ ಮಾಡಿ ಜನರು ಆ ಪ್ರಮಾಣಿತ ವಸ್ತುವಿನ ಮೂಲಕ ಏನಪ್ಪ ಪ್ರತಿಯೊಂದರ ಮೌಲ್ಯಗಳನ್ನು ಏನಪ್ಪ ಅಂದ್ರೆ ಅಳಿತಾ ಇದ್ರು. ಈ ಒಂದು ವಸ್ತು ರೂಪದ ಹಣ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಏನಪ್ಪ ಹಣದ ಮಾಧ್ಯಮ ಅಂತ ಏನಪ್ಪ ಪರಿಗಣನೆ ಮಾಡ್ತಾ ಇದ್ರು. ಉದಾಹರಣೆ ಹೇಳ್ಬೇಕಂದ್ರೆ ಗ್ರೀಸ್ನಲ್ಲಿ ಜಾನುವಾರುಗಳನ್ನ, ರೋಮ್ನಲ್ಲಿ ಕುರಿಗಳನ್ನ, ಚೀನಾದಲ್ಲಿ ಹಲ್ಲುಗಳನ್ನ ಏನಪ್ಪ ಅಂದ್ರ ಹಣದ ಮಾಧ್ಯಮವಾಗಿ ವಸ್ತು ರೂಪದ ಈ ವಸ್ತುಗಳನ್ನ ಏನಪ್ಪ ಬಳಸ್ತಾ ಇದ್ರು. ಆದ್ರ ವಸ್ತು ರೂಪದ ಹಣ ಸಾಟಿ ವಿನಿಮಯ ಪದ್ಧತಿಯಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಏನಪ್ಪ ಅಂದ್ರೆ ಸಾಧ್ಯ ಆಗೋದಿಲ್ಲ. ತದನಂತರ ಹುಟ್ಟುಕೊಂಡಿರುವಂತ ಮತ್ತೊಂದು ವ್ಯವಸ್ಥೆ ಯಾವುದು ಅಂತಂದ್ರೆ ಲೋಹದ ಹಣ. ಕ್ರಮೇಣವಾಗಿ ಬೆಲೆ ಬಾಳುವಂತ ಲೋಹಗಳಾಗಿರುವಂತ ಚಿನ್ನ, ಬೆಳ್ಳಿ, ತಾಮ್ರ, ಕಂಚನ್ನು ಏನಪ್ಪ ಅಂದ್ರೆ ಹಣದ ಮಾಧ್ಯಮ ಅಂತ ಬಳಸುವಂತ ಒಂದು ಪರಿಪಾಠ ಆರಂಭವಾದಾಗ ಪ್ರಮಾಣಿತವಾಗಿರುವಂತಹ ತೂಕವಿರುವಂತ ಮತ್ತು ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿಯಿಂದ ತಯಾರಿಸಿರುವಂತಹ ಬಿಲ್ಲೆಗಳನ್ನ ಟಂಕಿಸಿ ಹಣವಾಗಿ ಸಾಮಾನ್ಯವಾಗಿ ಏನ್ ಮಾಡ್ತಿದ್ರು ಬಳಸಲಾಗ್ತಿತ್ತು. ಬಟ್ ಏನಪ್ಪ ಅಂದ್ರ ಆ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಕಂಚನ್ ಏನಪ್ಪ ಅಂದ್ರ ವಿವಿಧ ಮುಖಬೆಲೆಗಳನ್ನಾಗಿ ಏನಪ್ಪ ವಿಭಜನೆ ಮಾಡ್ಲಿಕ್ಕೆ ಏನಪ್ಪ ಸಾಧ್ಯವಾಗಿತ್ತು. ಹಂಗಾಗಿ ಅವುಗಳ ಸಾಗಾಟ ಮತ್ತು ಸಂದಾಯ ಕೂಡ ಬಹಳಷ್ಟು ಏನಾಗಿತ್ತು ಅನುಕೂಲಕರವಾಗಿತ್ತು. ತದನಂತರದಲ್ಲಿ ಲೋಹದ ಹಣ ಆದ ನಂತರ ಹುಟ್ಕೊಂಡಿರುವಂತ ವ್ಯವಸ್ಥೆ ಯಾವ್ದಂದ್ರೆ ಕಾಗದದ ಹಣ. ಈ ಲೋಹದ ಹಣ ಏನಾಯ್ತಂದ್ರ ಅದನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಪ್ಪ ಸಾಗಿಸಿದ ಏನಪ್ಪ ಬಹಳಷ್ಟು ಕಷ್ಟ ಆಗಿತ್ತು, ಸುರಕ್ಷಿತವಾಗಿರಲಿಲ್ಲ. ಹಂಗಾಗಿ ಏನಪ್ಪ ವ್ಯಾಪಾರಸ್ಥರು ಚಿರಪರಿಚಿತ ಲೇವಾದೇವಿಗಾರರು ನೀಡುತ್ತಿರುವಂತಹ ಲಿಖಿತ ದಾಖಲೆಗಳನ್ನ ಅವರ ಅಜ್ಞಾಪಿತ ಹಣದ ಪ್ರಮಾಣಕ್ಕೆ ಸಾಕ್ಷಿಯಾಗಿ ತಮ್ಮ ಜೊತೆ ಕೊಂಡೊಯ್ಯಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಲಿಖಿತ ದಾಖಲೆಗಳೇನಾಗಿದ್ದಪ್ಪ ಅಂದ್ರೆ ನೈಜವಾಗಿರುವಂತಹ ಹಣವಾಗಿರಲಿಲ್ಲ. ಬಟ್ ಏನಪ್ಪ ಅವುಗಳು ಹಣಕ್ಕೆ ಏನಾಗಿತ್ತಂದ್ರ ವಿನಿಮಯವಾಗುತ್ತಿದ್ದರಿಂದ ಅವುಗಳನ್ನ ಸಾಂಕೇತಿಕ ಹಣವಾಗಿ ಏನ್ ಮಾಡಿದ್ರೆ ಕಾಗದ ಹಣಗಳನ್ನ ಏನಪ್ಪಾ ಅಂದ್ರೆ ಲಿಖಿತ ದಾಖಲೆ ಬಳಸ್ತಾ ಇದ್ರು. ಕ್ರಮೇಣವಾಗಿ ಜನ ಏನಪ್ಪ ಅಂದ್ರೆ ಬ್ಯಾಂಕ್ಗಳು ನೀಡಿರುವಂತ ಕಾಗದದ ಪ್ರಾಮಿಸರಿ ನೋಟುಗಳು ಏನಪ್ಪ ಅಂದ್ರೆ ಹಣವಂತ ಬಳಕೆಯಲ್ಲಿ ಬಂದಾಗ ಅವುಗಳನ್ನು ಬಳಸಲಿಕ್ಕೆ ಆರಂಭಿಸ್ತಾರ. ತದನಂತರದಲ್ಲಿ ಸರ್ಕಾರಗಳು ಏನ್ ಮಾಡ್ತಾವ ಅಂದ್ರೆ ಕೇಂದ್ರ ಬ್ಯಾಂಕ್ ಒಂದನ್ನ ಸ್ಥಾಪನೆ ಮಾಡಿ ಅದಕ್ಕೆ ನೋಟು ಮುದ್ರಣ ಮಾಡುವಂತ ಒಂದು ಅಧಿಕಾರವನ್ನು ಏನಪ್ಪ ಅಂದ್ರೆ ನೀಡ್ತಾ ಇದಾವೆ. ಆ ಹಣ ಶಾಸನಬದ್ಧ ಹಣವಾಗಿ ಏನಾಗ್ತೈತಿ ರೂಪುಗೊಳ್ತಾ ಇದೆ. ಹಂಗಾಗಿ ಆಯಾ ದೇಶಗಳಲ್ಲಿ ನಡೆಯುವಂತ ವ್ಯವಹಾರಗಳಲ್ಲಿ ಆ ಹಣವನ್ನ ಯಾರೊಬ್ಬರು ಕೂಡ ಏನಪ್ಪ ತಿರಸ್ಕಾರ ಮಾಡುವಂತಿರಲಿಲ್ಲ. ಹಂಗಾಗಿ ಆ ಶಾಸನಬದ್ಧವಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಹಣವನ್ನ ನಾವು ಬೇರೆ ಬೇರೆ ದೇಶಗಳಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಹೆಸರಿನಿಂದ ಏನ್ ಮಾಡ್ತಾ ಕರಿತೀವಿ.
ಭಾರತ ದೇಶದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ರೂಪಾಯಿ ಅಂತ ಕರಿತೀವಿ, ಅಮೆರಿಕದಲ್ಲಿ ಡಾಲರ್ ಅಂತ ಕರಿತೀವಿ, ಇಂಗ್ಲೆಂಡ್ ನಲ್ಲಿ ಪೌಂಡ್ ಅಂತ ಕರಿತೀವಿ, ಜಪಾನ್ ನಲ್ಲಿ ಯೆನ್ ಅಂತ ಕರಿತೀವಿ, ಚೀನಾದಲ್ಲಿ ಯುವಾನ್ ಅಂತ ಏನ್ ಮಾಡ್ತಿದ್ರ ಬೇರೆ ಬೇರೆ ಹೆಸರು ಅಂತ ಏನ್ ಮಾಡ್ತಾ ಇದ್ವಿ ಕರಿತಾ ಇದೀವಿ. ಆದ ನಂತರ ಈ ಕಾಗದ ಹಣ ಆದ ನಂತರ ಬಂದಿರುವಂತ ಮತ್ತೊಂದು ಪ್ರಮುಖವಾದಂತಹ ಹಣದ ಮಾಧ್ಯಮ ಬ್ಯಾಂಕ್ ಹಣ. ವ್ಯಾಪಾರ ಮತ್ತು ವಾಣಿಜ್ಯಗಳು ಏನಪ್ಪಾ ಅಂದ್ರೆ ಅಭಿವೃದ್ಧಿ ಹೊಂದಿದಂತೆ, ಬೆಳವಣಿಗೆ ಹೊಂದಿದಂತೆ ಬ್ಯಾಂಕ್ ಹಣ ಏನಕ್ಕೆ ಅಸ್ತಿತ್ವಕ್ಕೆ ಬರ್ತಾ ಇದೆ. ಚೆಕ್ಗಳಾಗಿರ್ಬೋದು, ಡ್ರಾಫ್ಟ್ಗಳಾಗಿರ್ಬೋದು, ಠೇವಣಿ ರಸೀದಿಗಳು ಏನಪ್ಪಾ ಅಂದ್ರೆ ಬಳಕೆಗೆ ಬರ್ತಾ ಅഥವಾ ಇವುಗಳನ್ನ ಬಳಸಿ ನಾವು ಏನಪ್ಪಾ ಅಂದ್ರೆ ಹಣವನ್ನ ಪಾವತಿ ಅಥವಾ ವರ್ಗಾವಣೆ ಮಾಡ್ಲಿಕ್ಕೆ ಏನಂತಂದ್ರೆ ಸಾಧ್ಯ ಆಯ್ತು. ತದನಂತರದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತಹ ಮತ್ತೊಂದು ಹಣದ ಮಾಧ್ಯಮ ಯಾವುದು ಅಂತಂದ್ರೆ ಪ್ಲಾಸ್ಟಿಕ್ ಹಣ. ಇದು ಇತ್ತೀಚಿನ ಒಂದು ಆವಿಷ್ಕಾರವಾಗಿದ್ದು, ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳನ್ನು ನೀಡಿ ಅದರ ಮುಖಾಂತರ ಏನಂತಾರೆ ವ್ಯವಹಾರ ಮಾಡುವಂತ ಅನುಕೂಲಗಳನ್ನು ಏನಪ್ಪಾ ಅಂದ್ರೆ ಕಲ್ಪಿಸಿಕೊಡ್ತು. ನಾವು ಇವತ್ತೇನಂತಾರೆ ಹಣವನ್ನ ಭೌತಿಕವಾಗಿ ತೆಗೆದುಕೊಂಡು ಹೋಗಬೇಕಾಗಿಲ್ಲ. ಯಾಕಂದ್ರೆ ನಾವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಯಂತ್ರದ ಮೇಲೆ ಒತ್ತಿ ಎಳೆದು ನಮಗೆ ನೀಡಿರುವಂತ ಪಿನ್ ಅನ್ನ ಬಳಸಿ ಹಣವನ್ನ ಏನಪ್ಪಾ ಅಂದ್ರೆ ಡ್ರಾ ಮಾಡ್ಕೋಬಹುದು, ಅದನ್ನ ವರ್ಗಾವಣೆ ಮಾಡ್ಲಿಕ್ಕೆ ಏನಂತಂದ್ರೆ ಸಾಧ್ಯ ಇದೆ. ಡೆಬಿಟ್ ಕಾರ್ಡ್ ಕೂಡ ಅದೇ ರೀತಿಯೊಳಗೆ ಕೆಲಸ ಮಾಡುತ್ತೆ. ಹೀಗಾಗಿ ಇವುಗಳನ್ನ ಪ್ಲಾಸ್ಟಿಕ್ ನಿಂದ ಮಾಡಿದ್ದರಿಂದ ಇವುಗಳನ್ನ ಪ್ಲಾಸ್ಟಿಕ್ ಹಣ ಅಂತ ಏನ್ ಮಾಡಿದ್ರು ಕರೆದ್ರು. ಇವೆಲ್ಲವೂ ಏನಪ್ಪಾ ಅಂದ್ರೆ ವಿದ್ಯುನ್ಮಾನ ಸಾಧನಗಳ ಮೂಲಕ ಏನಪ್ಪಾ ಅಂದ್ರೆ ವ್ಯವಹಾರ ನಡೆಸೋದ್ರಿಂದ ಇವುಗಳನ್ನ ಏನಂತ ಕರೆದಪ್ಪ ಅಂದ್ರ ಈ ಹಣ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರಿತಾ ಇದಾರೆ. ಎಲೆಕ್ಟ್ರಾನಿಕ್ ಮನಿ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾರೆ. ಸೊ ನೆಕ್ಸ್ಟ್ ಹಣದ ಕಾರ್ಯಗಳನ್ನು ನೋಡಿದೀವಿ. ಹಣದ ಕಾರ್ಯಗಳಲ್ಲಿ ಎರಡು ಮುಖ್ಯವಾದ ಹಣದ ಕಾರ್ಯಗಳು ಬರ್ತಾವ. ಒಂದು ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು. ಈ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳಲ್ಲಿ ಬರುವಂತಹ ಎರಡು ವಿಧಗಳು ಏನಂತಾರೆ, ಒಂದು ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನವಾಗಿ ಏನಂತಾರೆ ಹಣ ಕಾರ್ಯನಿರ್ವಹಿಸ್ತಾ ಇದೆ. ಅಂದ್ರೆ ವಿನಿಮಯ ಮಾಧ್ಯಮ ಮತ್ತು ಸಂದಾಯ ಸಾಧನವಾಗಿ ಅಂತಂದ್ರೆ ಸರಕುಗಳ ಖರೀದಿಗೆ ಮತ್ತು ಮಾರಾಟದಲ್ಲಿ ಹಣವನ್ನ ಏನಂತಾರೆ ಪಾವತಿ ಮಾಧ್ಯಮವಾಗಿ ಏನ್ ಮಾಡ್ತೀವಿ ಉಪಯೋಗಿಸ್ತೀವಿ. ಮೌಲ್ಯ ನಿರ್ಣಯದಲ್ಲಿ ಎಲ್ಲ ಸರಕುಗಳು ಮತ್ತು ಸೇವೆಗಳ ಮೌಲ್ಯವನ್ನ ಅವುಗಳ ಬೆಲೆಯನ್ನ ಹಣದ ರೂಪಗಳಿಗೆ ಏನಂತಾರೆ ಹೇಳಲಾಗ್ತಿತ್ತು. ಹಂಗಾಗಿ ಸರಕುಗಳ ಮೌಲ್ಯ ನಿರ್ಣಯಕ್ಕೆ ಒಂದು ಸಾಮಾನ್ಯವಾಗಿರುವಂತಹ ಮಾನದಂಡ ಹಣದ ಮೂಲಕ ಏನಂತ ದೊರಕ್ತಾ ಇತ್ತು. ಇನ್ನು ಹಣದ ಪೂರಕ ಕಾರ್ಯಗಳನ್ನು ನೋಡ್ಬೇಕಾದ್ರೆ ಒಂದನೇದು ವಿಳಂಬಿತ ಸಂದಾಯದ ಪ್ರಮಾಣ. ಹಣ ಭವಿಷ್ಯದಲ್ಲಿನ ವ್ಯವಹಾರ ಮತ್ತು ಸಂದಾಯಗಳಿಗೆ ಸಹಾಯಕವಾಗಿತ್ತು. ಹಂಗಾಗಿ ಸಾಲ ಪಡೆದವರು ನಿರ್ದಿಷ್ಟ ಪ್ರಮಾಣದ ಹಣವನ್ನು ಏನಂತಾರೆ ಭವಿಷ್ಯದಲ್ಲಿ ನಿಗದಿತ ದಿನಾಂಕದ ಏನಂತಂದ್ರ ಮರುಪಾವತಿ ಮಾಡುವಂತ ಕರಾರಿನ ಮೇಲೆ ಸಾಲವಾಗಿ ಏನ್ ಮಾಡ್ತಿದ್ರು ಪಡಿತಾ ಇದ್ರು. ಹಂಗಾಗಿ ಅದೇ ರೀತಿ ಒಳಗೆ ಏನಪ್ಪ ಅಂದ್ರ ವ್ಯಕ್ತಿಯೊಬ್ಬ ಸದ್ಯದೊಳಗೆ ಏನಪ್ಪ ಸರಕುಗಳನ್ನು ಕೊಂಡು ಅವುಗಳ ಹಣವನ್ನು ಏನಪ್ಪ ಮುಂದಿನ ನಿರ್ದಿಷ್ಟ ದಿನಾಂಕದ ಏನಪ್ಪ ಸಂದಾಯ ಮಾಡಬಹುದಾಗಿತ್ತು. ಸೊ ಹಂಗಾಗಿ ಏನಪ್ಪ ಅಂದ್ರ ಹಣದ ಬಳಕೆಯಿಂದ ಈ ರೀತಿಯಂತ ವಿಳಂಬದ ಪಾವತಿ ಏನಾಗಿತ್ತು ಅನುಕೂಲಕರವಾಗಿತ್ತು. ಎರಡನೇದಾಗಿ ಮೌಲ್ಯ ಅಥವಾ ಖರೀದಿ ಶಕ್ತಿ ಸಂಗ್ರಹ. ಹಣದ ಬಳಕೆಯಿಂದಾಗಿ ಉಳಿತಾಯ ಮಾಡೋದು ಮತ್ತು ಸಂಪತ್ತಿನ ಸಂಗ್ರಹ ಮಾಡೋದು ಕೂಡ ಬಹಳಷ್ಟು ಏನಪ್ಪ ಅಂದ್ರೆ ಸರಳವಾಗಿತ್ತು. ಹಂಗಾಗಿ ಈ ಮೌಲ್ಯದ ವರ್ಗಾವಣೆ ಆಗಿರ್ಬೋದು ಅಥವಾ ಖರೀದಿ ಶಕ್ತಿ ವರ್ಗಾವಣೆ ಆಗಿರ್ಬೋದು ಅಂದ್ರ ಹಣದ ಮೂಲಕ ಸರಕು ಸೇವೆಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಿ ವಿನಿಮಯ ಮಾಡೋದು ಕೂಡ ಏನಾಯ್ತು ಸರಳೀಕರಣಗೊಂಡಿತ್ತು. ಇದರ ದಶೆಯಿಂದ ಇವತ್ತು ವ್ಯಾಪಾರ ಏನಾಗಿತ್ತು ಅಭಿವೃದ್ಧಿಗೊಂಡದ. ವ್ಯಕ್ತಿಗಳ ನಡುವೆ ವರ್ಗಾವಣೆ ಕೂಡ ಏನಂತಂದ್ರ ಸುಲಭಗೊಂಡಿದೆ. ಇವೆಲ್ಲವೂ ಕೂಡ ನಿನ್ನೆ ದಿವಸ ನಾವು ನೋಡಿದೀವಿ. ಅಂದ್ರೆ ಹಣದ ಅರ್ಥ, ಮಹತ್ವ, ಹಣದ ವಿಕಾಸ, ಹಣದ ಕಾರ್ಯಗಳನ್ನ ನಿನ್ನೆ ದಿವಸ ನೋಡಿದೀವಿ. ಹಾಗಾದ್ರೆ ಇವತ್ತು ನಾವು ನೋಡುವಂತ ವಿಚಾರ ಏನು ಅಂತಂದ್ರೆ ಬ್ಯಾಂಕ್ಗಳು ಅನ್ನುವಂತ ಒಂದು ಘಟಕವನ್ನು ಏನಪ್ಪಾ ಅಂದ್ರ ನೋಡೋಣ. ಹಣ ಮತ್ತು ಸಾಲದಲ್ಲಿ ಬ್ಯಾಂಕ್ಗಳ ಒಂದು ಪಾತ್ರ ಆಗಿರ್ಬೋದು, ಬ್ಯಾಂಕ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಏನಪ್ಪಾ ಇವತ್ತು ನಾವು ನೋಡೋಣ. ಹಾಗಾದ್ರೆ ಬ್ಯಾಂಕ್ ಅಂದ್ರೆ ಏನು ಅನ್ನುವಂತ ಒಂದು ವಿಚಾರವನ್ನು ಕೂಡ ಇವತ್ತ ತಿಳ್ಕೊಳ್ಳೋಣ. ಬ್ಯಾಂಕ್ಗಳು ದೇಶದ ವ್ಯವಹಾರ, ವಾಣಿಜ್ಯ ಮತ್ತು ಇತರ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯಲ್ಲಿ ಬಹಳಷ್ಟು ಮಹತ್ವವಾಗಿರುವಂತಹ ಒಂದು ಪಾತ್ರವನ್ನು ಏನಪ್ಪಾ ಅಂದ್ರೆ ವಹಿಸ್ತಾರೆ ನೋಡಿ. ಬ್ಯಾಂಕ್ಗಳು ಏನಪ್ಪಾ ಅಂದ್ರೆ ದೇಶದ ವ್ಯವಹಾರ, ವಾಣಿಜ್ಯ ಮತ್ತು ಇತರ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಒಳಗ ಬಹಳಷ್ಟು ಪ್ರಮುಖವಾಗಿರುವಂತಹ ಒಂದು ಪಾತ್ರ ವಹಿಸ್ತಾ ಇದ್ದಾವೆ. 1949ರ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ನೋಡಿ. 1949ರ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಬ್ಯಾಂಕಿಂಗ್ ಕಂಪನಿಯನ್ನ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವಂತಹ ಯಾವುದೇ ಕಂಪನಿಯು ಬ್ಯಾಂಕಿಂಗ್ ಕಂಪನಿ ಅಂತ ಏನ್ ಮಾಡುತ್ತೆ ಅನಿಸ್ಕೊಳ್ತಾ ಇದೆ ನೋಡಿ. 1949ರ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯು ಈ ಬ್ಯಾಂಕಿಂಗ್ ಕಂಪನಿಯನ್ನ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವಂತಹ ಯಾವುದೇ ಕಂಪನಿಯು ಬ್ಯಾಂಕಿಂಗ್ ಕಂಪನಿ ಅಂತ ಏನ್ ಮಾಡತ್ತೆ ಕರೆಸ್ಕೊಳ್ತಾ ಇದೆ. ಹಾಗಾದ್ರೆ ಬ್ಯಾಂಕಿಂಗ್ ಎಂದರೆ ಸಾಲ ನೀಡುವ ಅಥವಾ ಬಂಡವಾಳ ಹೂಡುವಂತ ಉದ್ದೇಶಕ್ಕಾಗಿ ಸಾರ್ವಜನಿಕರಿಂದ ಹಣವನ್ನ ಠೇವಣಿಯಾಗಿ ಸ್ವೀಕರಿಸಿ ಬೇಡಿಕೆ ಅಥವಾ ಇತರ ಆಧಾರದ ಮೇಲೆ ಹಣವನ್ನ ಮರುಪಾವತಿಸುವುದಷ್ಟಲ್ಲದೆ
ಚೆಕ್ಗಳು, ಡ್ರಾಫ್ಟ್ಗಳು, ಆದೇಶಗಳ ಮೂಲಕ ಏನಪ್ಪಾ ಅಂದ್ರೆ ಹಣವನ್ನ ಹಿಂಪಡೆಯುವಂತ ಪ್ರಕ್ರಿಯೆ ಯಾವ್ದಂತಂದ್ರ ಬ್ಯಾಂಕಿಂಗ್ ಆಗಿರ್ತದೆ. ಹಂಗಾದ್ರೆ ಬ್ಯಾಂಕಿಂಗ್ ಅಂದ್ರೆ ಏನು? ಬ್ಯಾಂಕಿಂಗ್ ಅಂದ್ರೆ ಸಾಲ ನೀಡುವ ಅಥವಾ ಬಂಡವಾಳ ಹೂಡುವ ಉದ್ದೇಶಕ್ಕಾಗಿ ಸಾರ್ವಜನಿಕರಿಂದ ಹಣವನ್ನ ಠೇವಣಿಯಾಗಿ ಸ್ವೀಕರಿಸಿ ಬೇಡಿಕೆ ಅಥವಾ ಇತರ ಆಧಾರದ ಮೇಲೆ ಹಣವನ್ನ ಮರುಪಾವತಿಸುವುದಲ್ಲದೆ ಚೆಕ್ಗಳು, ಡ್ರಾಫ್ಟ್ಗಳು, ಆದೇಶಗಳು ಇವುಗಳ ಮೂಲಕ ಹಣವನ್ನ ಹಿಂಪಡೆಯುವಂತ ಒಂದು ಪ್ರಕ್ರಿಯೆ ಏನಂತ ಕರೆದ್ರು ಅಂತಂದ್ರೆ ಬ್ಯಾಂಕಿಂಗ್ ಅಂತ ಕರೆದ್ರು. ಹಂಗಂತಂದ್ರ ಈ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲದೆ 20 ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಖಾಸಗಿ ವಲಯದ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು ಅಥವಾ ಸಂಘಗಳು ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾಯಿತ ಮತ್ತು ಅದರ ನಿಯಂತ್ರಣಕ್ಕೆ ಒಳಪಟ್ಟಂತ ಬ್ಯಾಂಕ್ಗಳು ಏನಂದ್ರೆ ಇವತ್ತು ಕಂಡು ಬರ್ತಾವೆ ನೋಡಿ. ನಮ್ಮ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ 1949ರ ಬ್ಯಾಂಕಿಂಗ್ ನಿಯಂತ್ರಣದ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವಂತ ಯಾವುದೇ ಕಂಪನಿ ಏನಿತ್ತು ಬ್ಯಾಂಕಿಂಗ್ ಕಂಪನಿ ಅಂತ ಅನ್ಸ್ಕೊಂತು. ಅದರ ಪ್ರಕಾರ ಈ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅನ್ನುವಂಥದ್ದು ಅದನ್ನಷ್ಟೇ ಅಲ್ಲದೆ ಅಂದ್ರೆ ನಮ್ಮ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಬ್ಯಾಂಕ್, ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತಂದ್ರೆ ಸ್ಟೇಟ್ ಬ್ಯಾಂಕ್. ಸೊ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲದೆ 20 ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಅಂದ್ರೆ ಇವೆಲ್ಲ ಏನಂದ್ರೆ 1969ರಲ್ಲಿ ರಾಷ್ಟ್ರೀಕರಣಗೊಂಡಂತ 14, 1980ರಲ್ಲಿ ರಾಷ್ಟ್ರೀಕರಣಗೊಂಡಂತ 6 ವಾಣಿಜ್ಯ ಬ್ಯಾಂಕ್ಗಳು ಸೇರಿಸಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಂದ್ರೆ 1970ರಲ್ಲಿ ಸ್ಥಾಪಿತವಾಗಿರುವಂತದ್ದು, ಖಾಸಗಿ ವಲಯದ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು ಅಥವಾ ಸಂಘಗಳು ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ನೋಂದಾಯಿತ ಮತ್ತು ಅದರ ನಿಯಂತ್ರಣಕ್ಕೆ ಒಳಪಟ್ಟಂತ ಹಲವಾರು ಬ್ಯಾಂಕ್ಗಳು ಏನ್ ನಮ್ಮಲ್ಲೇ ಕಂಡು ಬರ್ತಾವ. ಹಾಗಾದ್ರೆ ನಮ್ಮ ಭಾರತ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಏನಪ್ಪ ಅಂದ್ರ ಅತಿ ದೊಡ್ಡ ಬ್ಯಾಂಕಿಂಗ್ ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕು. ಇದಲ್ಲದೆ ಇದರ ಜೊತೆಗೆ 20 ಸಾರ್ವಜನಿಕ ವಲಯದ ಬ್ಯಾಂಕ್ಗಳದಾವ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳದಾವ, ಖಾಸಗಿ ವಲಯದ ಬ್ಯಾಂಕ್ಗಳದಾವ, ಸಹಕಾರಿ ಬ್ಯಾಂಕ್ಗಳು ಮತ್ತು ಸಂಘಗಳಿದಾವೆ. ಹಾಗೇನೆ ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ನೋಂದಾಯಿತವಾಗಿರುವಂತಹ ರಿಜಿಸ್ಟ್ರೇಷನ್ ಆಗಿರುವಂತ ಮತ್ತು ಅದರ ನಿಯಂತ್ರಣಕ್ಕೆ ಒಳಪಟ್ಟಂತ ಹಲವಾರು ಬ್ಯಾಂಕ್ಗಳು ಏನ್ ನಮಗೆ ಕಂಡು ಬರ್ತಾವ. ಸೊ ಇಲ್ಲಿ ಈ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ 1969ರಲ್ಲಿ ರಾಷ್ಟ್ರೀಕರಣಗೊಂಡಂತ 14 ಬ್ಯಾಂಕ್ಗಳು, ಹಾಗೇನೆ 1980ರಲ್ಲಿ 6 ವಾಣಿಜ್ಯ ಬ್ಯಾಂಕ್ಗಳು ಏನಪ್ಪ ಅಂದ್ರೆ ರಾಷ್ಟ್ರೀಕರಣಗೊಂಡು ಅವೆಲ್ಲವೂ ಕೂಡ ಏನಪ್ಪ ಇವತ್ತ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಗುರುತಿಸಿಕೊಂಡಿದ್ದಾವೆ. ಇನ್ನು 1976ರೊಳಗೆ ಏನಂತಾರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಏನಪ್ಪ ಅಂದ್ರ ಸೃಷ್ಟಿಯಾದವು. ಇವುಗಳ ಜೊತೆಗೆ ಖಾಸಗಿ ವಲಯದ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು ಅಥವಾ ಸಂಘಗಳು ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ನೋಂದಾಯಿತ ಮತ್ತು ಅದರ ನಿಯಂತ್ರಣಕ್ಕೆ ಒಳಪಟ್ಟಂತ ಇತರ ಬ್ಯಾಂಕ್ಗಳು ಕೂಡ ಏನಂತಾರೆ ಇವತ್ತ ಮೇಲೆ ಸೇರ್ಪಡೆಯಾಗಿದಾವ. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರುವಂತಹ ಪ್ರಮುಖ ಬ್ಯಾಂಕ್ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಹಾಗಾದ್ರೆ ಬ್ಯಾಂಕ್ಗಳ ಮಹತ್ವವೇನು? ನಾವ್ ಈಗಾಗಲೇ ನೋಡಿದ್ವಿ ಬ್ಯಾಂಕಿಂಗ್ ಅಂತಂದ್ರೆ ಬ್ಯಾಂಕಿಂಗ್ ಅಂದ್ರೆ ಸಾಲ ನೀಡುವಂತಹ ಅಥವಾ ಬಂಡವಾಳ ಹೂಡುವಂತ ಉದ್ದೇಶಕ್ಕಾಗಿ ಸಾರ್ವಜನಿಕರಿಂದ ಹಣವನ್ನ ಠೇವಣಿಯಾಗಿ ಸ್ವೀಕರಿಸಿ ಬೇಡಿಕೆ ಅಥವಾ ಇತರ ಆಧಾರದ ಮೇಲೆ ಹಣವನ್ನ ಮರುಪಾವತಿಸುವುದಲ್ಲದೆ ಚೆಕ್ಗಳು, ಡ್ರಾಫ್ಟ್ಗಳು, ಆದೇಶಗಳು ಇವುಗಳ ಮೂಲಕ ಹಣವನ್ನ ಹಿಂಪಡೆಯುವಂತ ಪ್ರಕ್ರಿಯೆಗೆ ಏನಂತ ಕರೆದ್ರು ಅಂದ್ರೆ ಬ್ಯಾಂಕಿಂಗ್ ಅಂತ ಕರೆದ್ರು. ಹಾಗಾದರೆ ಈ ಬ್ಯಾಂಕ್ಗಳ ಮಹತ್ವವೇನು? ಹಾಗಾದ್ರೆ ಬ್ಯಾಂಕ್ಗಳ ಮಹತ್ವ ಏನಿದೆ ನಮಗೆ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಬ್ಯಾಂಕ್ಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಹಾಗಾದ್ರೆ ಏನಿದೆ ಅಂತಂದ್ರೆ ಸಾರ್ವಜನಿಕರ ಉಳಿತಾಯ ಸಂಗ್ರಹ ಮಾಡಿ ಅಂದ್ರೆ ಸಾರ್ವಜನಿಕರ ಉಳಿತಾಯವನ್ನ ಸಂಗ್ರಹಣೆ ಮಾಡಿ ಅವುಗಳನ್ನ ಹೂಡಿಕೆದಾರರಿಗೆ ಏನ್ ಮಾಡ್ತೈತಿ ಒದಗಿಸ್ತಾ ಇದೆ. ಒಂದೇದೇನಪ್ಪಾ ಅಂತಂದ್ರೆ ಈ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳ ಮಹತ್ವ ಬಹಳಷ್ಟು ಏನಂತಾರೆ ಪ್ರಮುಖವಾಗಿದ್ದು. ಸೊ ಆ ನಿಟ್ಟಿನೊಳಗೆ ಏನಂತಾರೆ ಸಾರ್ವಜನಿಕರ ಉಳಿತಾಯವನ್ನ ಸಂಗ್ರಹಣೆ ಮಾಡಿ ಅವುಗಳನ್ನ ಹೂಡಿಕೆದಾರರಿಗೆ ಏನ್ ಮಾಡ್ತೈತಿ ಒದಗಿಸ್ತಾ ಇದೆ. ನೆಕ್ಸ್ಟ್ ಈ ಮೂಲಕ ಬಂಡವಾಳ ಸಂಗ್ರಹಣೆ ಮತ್ತು ಸಂಚಯನದಲ್ಲಿ ಏನ್ ಪ್ರಮುಖವಾದ ಪಾತ್ರ ವಹಿಸುವಂತದ್ದು ಯಾವ್ದಂದ್ರೆ ಬ್ಯಾಂಕ್ಗಳು. ಬಂಡವಾಳದ ಸಂಗ್ರಹಣೆ ಅಂದ್ರೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕಾರ ಮಾಡಿ ಉಳಿತಾಯಗಳನ್ನು ಸ್ವೀಕಾರ ಮಾಡಿ ಏನಪ್ಪಾ ಅಂದ್ರೆ ಅವುಗಳನ್ನ ಯಾರಿಗೆ ಅವಶ್ಯಕತೆ ಇದೆಯೋ ಅಂತವ್ರಿಗೆ ಏನ್ ಮಾಡ್ತೈತಪ್ಪ ಅಂದ್ರೆ ಸಾಲದ ರೂಪದಲ್ಲಿ ಕೊಡ್ತಾ ಇದೆ. ಅಂದ್ರೆ ಬಂಡವಾಳದ ಸಂಗ್ರಹಣೆ ಮತ್ತು ಸಂಚಯನಗಳಿಗೆ ಏನಪ್ಪಾ ಅಂದ್ರೆ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುವಂತದ್ದು ಯಾವ್ದಂದ್ರೆ ಬ್ಯಾಂಕ್ಗಳು. ಇನ್ನು ವಿವಿಧ ಸಾಧನಗಳ ಮೂಲಕ ಗ್ರಾಹಕರಿಗೆ ಹಣ ಸಂದಾಯದ ಅನುಕೂಲಕರ ಮಾರ್ಗಗಳನ್ನು ಮಾಡದಂತೆ ಒದಗಿಸ್ತದೆ. ಅಂದ್ರೆ ವಿವಿಧ ಸಾಧನಗಳ ಮೂಲಕ ಗ್ರಾಹಕರಿಗೆ ಹಣ ಸಂದಾಯದ ಅನುಕೂಲಕರ ಮಾರ್ಗಗಳನ್ನು ಏನಪ್ಪಾ ಅಂದ್ರೆ ಒದಗಿಸಿದೆ. ನೆಕ್ಸ್ಟ್ ನಿರ್ದಿಷ್ಟ ಅವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡುವುದಲ್ಲದೆ
ನೋಡಿ, ನಿರ್ದಿಷ್ಟ ಅವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡುವುದಲ್ಲದೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳ ಅಭಿವೃದ್ಧಿಗಾಗಿ, ನೋಡಿ, ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯಗಳ ಅಭಿವೃದ್ಧಿಗಾಗಿ ಸಾಲಗಳನ್ನು ಮಾಡ್ತಿದ್ದೆ ಬ್ಯಾಂಕ್ ನೀಡ್ತದೆ. ಅಂದ್ರೆ ನಿರ್ದಿಷ್ಟ ಅವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ಅಷ್ಟೇ ನೀಡಂಗಿಲ್ಲ, ಅದರ ಜೊತೆಗೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಪಾತ್ರ ವಹಿಸಿರುವಂತಹ ಕೃಷಿ ವಲಯ ಆಗಿರ್ಬೋದು, ಕೈಗಾರಿಕಾ ವಲಯ ಆಗಿರ್ಬೋದು ಅಥವಾ ಸೇವಾ ವಲಯ ಆಗಿರ್ಬೋದು, ಇವುಗಳ ಅಭಿವೃದ್ಧಿಗಾಗಿ ಸಾಲಗಳನ್ನು ಕೂಡ ನೀಡ್ತಾ ಇದಾವೆ. ಅಷ್ಟೇ ಅಲ್ಲ, ಅವು ಹುಂಡಿಗಳನ್ನು ನೀಡ್ತಾ ಇದಾವೆ. ಅಥವಾ ಹುಂಡಿಗಳನ್ನು ಏನ್ ಮಾಡ್ತೈತಿ, ವರ್ಗಾಯಿಸಿದ ಬಿಲ್ ಆಫ್ ಎಕ್ಸ್ಚೇಂಜ್ ಗಳನ್ನು ಏನ್ ಮಾಡ್ತಾ ಇದೆ, ಅವುಗಳನ್ನು ವರ್ಗಾಯಿಸುತ್ತ. ಅಷ್ಟೇ ಅಲ್ಲದೆ ಡ್ರಾಫ್ಟ್ಗಳು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನೀಡಿ ಸುಗಮ ವ್ಯವಹಾರಕ್ಕೆ ಏನ್ ಮಾಡ್ತಾ ಇದೆ, ಇಂಬು ನೀಡ್ತಾ ಇದೆ, ಅವಕಾಶವನ್ನು ಏನಪ್ಪಾ ಅಂದ್ರೆ ಕೊಡ್ತಾ ಇದೆ. ಇವೆಲ್ಲ ಏನಂದ್ರೆ ಬ್ಯಾಂಕಿನ ಮಾತುಗಳು. ನೆಕ್ಸ್ಟ್ ಏನಪ್ಪಾ ಅಂದ್ರ ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತದ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂದ್ರೆ ರಿಸರ್ವ್ ಬ್ಯಾಂಕ್. ಬ್ಯಾಂಕ್ಗಳ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್. ಭಾರತದ ಬ್ಯಾಂಕ್ ಎಂತ ಬ್ಯಾಂಕು? ರಿಸರ್ವ್ ಬ್ಯಾಂಕ್. ಏನಪ್ಪಾ ಅಂದ್ರ ಇವತ್ತ ಈ ಭಾರತದ ಕೇಂದ್ರೀಯ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ 1935 ಏಪ್ರಿಲ್ 1 ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆದಿದ್ದು ಯಾವಪ್ಪ ಅಂದ್ರೆ 1935 ಏಪ್ರಿಲ್ 1 ಏನ್ ಸ್ಥಾಪನೆ ಆಯ್ತು. ಅದನ್ನ ಜನವರಿ 1, 1949 ಏನ್ ಮಾಡಿದ್ರು, ರಾಷ್ಟ್ರೀಕರಣ ಮಾಡಿದ್ರು. ಅಂದ್ರೆ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಏನ್ ಮಾಡಿದ್ರು, ಗುರುತಿಸಿದ್ರು. ಅಂದ್ರೆ ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್. ಬ್ಯಾಂಕ್ಗಳ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್. ಸೊ ಹಂಗಾಗಿ ಈ ಭಾರತದ ರಿಸರ್ವ್ ಬ್ಯಾಂಕ್ ಅನ್ನ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ, RBI ಅನ್ನ 1935 ಏಪ್ರಿಲ್ 1 ಏನ್ ಮಾಡ್ತಾರ, ಸ್ಥಾಪನೆ ಮಾಡ್ತಾರ. ಜನವರಿ 1, 1949 ಏನ್ ಮಾಡ್ತಾರೆ, ಇದನ್ನ ರಾಷ್ಟ್ರೀಕರಣ ಮಾಡ್ತಾ ಇದ್ದಾರೆ. ಹಾಗಂತಂದ್ರ ಬ್ಯಾಂಕಿನ, ಯಾವ ಬ್ಯಾಂಕಿನ? RBI ನ ಕಾರ್ಯಗಳು ಅಥವಾ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ನೋಡ್ಬೇಕಾದ್ರೆ ಒಂದು ನೋಟು ಚಲಾವಣೆಯ ಏಕಸ್ವಾಮ್ಯ. ಒಂದೇದಪ್ಪ ಅಂದ್ರ ನೋಟು ಚಲಾವಣೆಯ ಏಕಸ್ವಾಮ್ಯ. ಎಸ್, ಒಂದೇದಪ್ಪ ಅಂದ್ರೆ ನೋಟು ಚಲಾವಣೆಯ ಏಕಸ್ವಾಮ್ಯ. ಈ ರಿಸರ್ವ್ ಬ್ಯಾಂಕಿಗೆ, RBIಗೆ ರು 2, 5, 10, 20, 50, 100, 200, 500 ಮತ್ತು 2000 ಮುಖಬೆಲೆಯ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತ ಏಕಸ್ವಾಮ್ಯವಿದೆ. ಹಾಗಾದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ತಾ ಇತ್ತು, ಗೊತ್ತಿಲ್ಲ ನಮ್ಗೆ, ಏನಪ್ಪಾ ಅಂದ್ರೆ ನೋಟುಗಳನ್ನು ಯಾರು ಮುದ್ರಿಸ್ತಾ ಇದ್ರು? ಎಸ್, ನೋಟುಗಳನ್ನು ಮುದ್ರಿಸುವಂತ ಕಾರ್ಯವನ್ನು ಯಾವ್ದು ಮಾಡ್ತದೆ? RBI ಮಾಡ್ತಾ ಇದೆ, ಅಂದ್ರೆ ರಿಸರ್ವ್ ಬ್ಯಾಂಕ್ ಮಾಡ್ತಾ ಇದೆ. ಸೊ ರಿಸರ್ವ್ ಬ್ಯಾಂಕಿನ ಮೊದಲನೇ ಕಾರ್ಯ ನೋಟು ಚಲಾವಣೆಯ ಏಕಸ್ವಾಮ್ಯ. ಅಂದ್ರೆ 2 ರೂಪಾಯಿ, 5 ರೂಪಾಯಿ, 10, 20, 50, 100, 200, 500 ಮತ್ತು 2000 ಮುಖಬೆಲೆಯ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತ ಏಕಸ್ವಾಮ್ಯ ಅಧಿಕಾರ ಯಾವ ಬ್ಯಾಂಕಿಗಿದೆಪ್ಪ ಅಂತಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕಿಗಿದೆ. 1 ರೂಪಾಯಿ ನೋಟನ್ನ ಸರ್ಕಾರದ ಪರವಾಗಿ RBI ಏನ್ ಮಾಡ್ತದೆ? ಮುದ್ರಿಸಿ ಚಲಾವಣೆ ತರ್ತಿದೆ. ನೋಡಿ, 1 ರೂಪಾಯಿ ನೋಟನ್ನ ಏನಪ್ಪಾ ಅಂದ್ರೆ ಸರ್ಕಾರದ ಪರವಾಗಿ RBI ಏನ್ ಮಾಡ್ತದೆ? ಮುದ್ರಿಸಿ ಚಲಾವಣೆಗೆ ತರ್ತಾ ಇದೆ. ಇನ್ನ ಈ ನೋಟಿನ ಕುರಿತಾಗಿ, ಅಂದ್ರೆ ಈ ರಿಸರ್ವ್ ಬ್ಯಾಂಕಿನ ಒಂದು ಪ್ರಸ್ತಾವನೆಯಲ್ಲಿ ಅದರ ಕಾರ್ಯಗಳನ್ನು ನೋಡಬೇಕಾದ್ರೆ, ಬ್ಯಾಂಕು ನೋಟುಗಳ ನೀಡಿಕೆಯನ್ನ ನಿಯಂತ್ರಿಸುವುದು ಮತ್ತು ಭಾರತದ ಹಣಕಾಸಿನ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತ ಉದ್ದೇಶಕ್ಕಾಗಿ ಭದ್ರತೆಗಳನ್ನು ನೀಡುವುದಷ್ಟಲ್ಲದೆ ದೇಶದ ಹಿತ ಕಾಪಾಡುವಂತೆ ಹಣ ಮತ್ತು ಸಾಲದ ವ್ಯವಸ್ಥೆ ಮಾಡುವಂತೆ ನಿರ್ವಹಿಸುತ್ತೆ. ನೋಡಿ, ಏನಪ್ಪಾ ಅಂದ್ರೆ ರಿಸರ್ವ್ ಬ್ಯಾಂಕ್ ನೋಟುಗಳ ನೀಡಿಕೆಯನ್ನ ನಿಯಂತ್ರಿಸುವುದು ಮತ್ತು ಭಾರತದ ಹಣಕಾಸು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಭದ್ರತೆಗಳನ್ನು ಇಡುವುದಲ್ಲದೆ ದೇಶದ ಹಿತ ಕಾಪಾಡುವಂತೆ ಹಣ ಮತ್ತು ಸಾಲದ ವ್ಯವಸ್ಥೆ ಮಾಡುತ್ತೆ, ನಿರ್ಧಾರ ಮಾಡುತ್ತೆ. ಹಂಗಂತಂದ್ರ ಈ ರಿಸರ್ವ್ ಬ್ಯಾಂಕ್ ನ ಎರಡನೇ ಕಾರ್ಯ ಅಂದ್ರೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡ್ತದೆ. ನೋಡಿ, ಸರ್ಕಾರದ ಬ್ಯಾಂಕ್ ಆಗಿ ಏನ್ ಮಾಡ್ತದೆ? ಕಾರ್ಯನಿರ್ವಹಿಸ್ತಾ ಇದೆ. RBI ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನ ಸ್ವೀಕಾರ ಮಾಡಿ, RBI ಏನ್ ಮಾಡ್ತದೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನು ಸ್ವೀಕಾರ ಮಾಡಿ ಸರ್ಕಾರದ ಪರವಾಗಿ ತೆರಿಗೆ ಮತ್ತು ಇತರ ಪಾವತಿಗಳನ್ನು ಸ್ವೀಕರಿಸಿ ಸರ್ಕಾರದ ಆದೇಶದ ಮೇರೆಗೆ ಹಣ ಪಾವತಿ ಮಾಡ್ತಾ ಇದೆ. ನೋಡಿ, ಏನ್ ಮಾಡ್ತಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಠೇವಣಿಗಳನ್ನು ಸ್ವೀಕಾರ ಮಾಡ್ತತಿ, ಸರ್ಕಾರದ ಪರವಾಗಿ ತೆರಿಗೆ ಮತ್ತು ಇತರ ಪಾವತಿಗಳನ್ನು ಸ್ವೀಕರಿಸಿ ಸರ್ಕಾರದ ಆದೇಶದ ಮೇರೆಗೆ ಹಣ ಪಾವತಿ ಮಾಡ್ತದ. ಅಷ್ಟೇ ಅಲ್ಲ, ಸರ್ಕಾರಿ ಸಾಲ ಪತ್ರಗಳು, ಖಜಾನೆ ಹುಂಡಿಗಳ ನೀಡಿಕೆಯಲ್ಲದೆ ಸರ್ಕಾರದ ಹಣಕಾಸು ಸಲಹೆಗಾರನಾಗಿ ಕಾರ್ಯವನ್ನು ಮಾಡ್ತಾ ಇದೆ. ನೋಡಿ, ಸರ್ಕಾರಿ ಸಾಲ ಪತ್ರಗಳು, ಖಜಾನೆ ಹುಂಡಿಗಳ ನೀಡಿಕೆಯಲ್ಲದೆ ಸರ್ಕಾರದ ಹಣಕಾಸು ಸಲಹೆಗಾರ ಕೆಲಸ ಮಾಡತೈತಿ. ಹಾಗಾಗಿ ಸರ್ಕಾರಗಳಿಗೆ ಅವಶ್ಯವಿರುವಂತ ಸಾಲದ ವ್ಯವಸ್ಥೆಯನ್ನು ಕೂಡ ಏನ್ ಮಾಡತೈತಿ ಅಂದ್ರೆ ರಿಸರ್ವ್ ಬ್ಯಾಂಕ್ ಮಾಡ್ತಾ ಇದೆ. ಇನ್ನು ಮೂರನೇದಾಗಿ ಬ್ಯಾಂಕ್ಗಳ ಬ್ಯಾಂಕ್ ಆಗಿ
ಎಸ್, ಇದನ್ನ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ ಯಾವ್ದನ್ನ, RBI ಅನ್ನ. ಹಂಗಾಗಿ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯವನ್ನು ನಿಭಾಯಿಸುವಂತ ಬ್ಯಾಂಕ್ ಯಾವುದು ಅಂದ್ರೆ RBI. ಎಸ್, RBI ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಏನ್ ಮಾಡ್ತೈತೆ ಅಂದ್ರೆ ಕೆಲಸವನ್ನು ನಿಭಾಯಿಸ್ತೈತೆ. ಹಂಗಾಗಿ ದೇಶದಲ್ಲಿರುವಂತ ಎಲ್ಲಾ ಬ್ಯಾಂಕ್ಗಳನ್ನ ನಿಯಂತ್ರಿಸುವಂತ ಬ್ಯಾಂಕ್ ಯಾವುದು ಅಂತಂದ್ರೆ RBI. ಹಂಗಾಗಿ ಎಲ್ಲಾ ಬ್ಯಾಂಕ್ಗಳು ತಮ್ಮ ಠೇವಣಿ ಹಣದ ನಿರ್ದಿಷ್ಟಪಡಿಸಿದ ಭಾಗವನ್ನ RBI ಒಳಗೆ ಏನ್ ಮಾಡ್ಬೇಕು ಅಂದ್ರೆ ಮೀಸಲಿಡಬೇಕು. ಅಂದ್ರ ದೇಶದಲ್ಲಿರುವಂತ ಎಲ್ಲಾ ಬ್ಯಾಂಕ್ಗಳನ್ನ ಏನು ನಿಯಂತ್ರಣ ಮಾಡ್ತೈತೆ RBI. ಹಂಗಾಗಿ ಈ ಎಲ್ಲಾ ಬ್ಯಾಂಕ್ಗಳು ಕೂಡ ತಮ್ಮ ಠೇವಣಿ ಹಣದ ನಿರ್ದಿಷ್ಟಪಡಿಸಿದಂತ ಭಾಗವನ್ನು ಏನ್ ಮಾಡ್ಬೇಕು RBI ಒಳಗೆ ಏನ್ ಮಾಡಬೇಕು ಮೀಸಲಿಡಬೇಕು. ಬ್ಯಾಂಕ್ಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವಳಿಗೆ ಏನ್ರ RBI ಮಾಡುತ್ತೆ ಸಾಲವನ್ನು ಕೊಡ್ತಾ ಇದ್ರು. ಬ್ಯಾಂಕ್ಗಳಿಗೆ ಏನ್ರ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವುಗಳಿಗೆ RBI ಏನ್ ಮಾಡುತ್ತೆ ಸಾಲವನ್ನು ಒದಗಿಸುತ್ತೆ. ಹಂಗಾಗಿ ಅದು ಬ್ಯಾಂಕ್ಗಳ ಹಣಕಾಸು ನಿರ್ವಹಣೆ ಕುರಿತಾಗಿ ಏನ್ ಮಾಡುತ್ತೆ ಮಾರ್ಗದರ್ಶನ ಇರುತ್ತೆ. ಅದು ಏನ್ ಮಾಡುತ್ತೆ ಬ್ಯಾಂಕ್ಗಳ ಹಣಕಾಸು ನಿರ್ವಹಣೆ ಕುರಿತಾಗಿ ಕೂಡ ಮಾರ್ಗದರ್ಶನ ಏನ್ ಮಾಡುತ್ತೆ ನೀಡ್ತಾ ಇದೆ. ಸೊ ಇದೇ ತರ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಏನ್ ಮಾಡುತ್ತೆ ಕೆಲಸವನ್ನ ನಿಭಾಯಿಸ್ತಾ ಇದೆ. ನಾಲ್ಕನೇದಾಗಿ ರಾಷ್ಟ್ರೀಯ ಸಮುದಾಯ ಕೇಂದ್ರವಾಗಿ ಕಾರ್ಯನಿರ್ವಹಣೆ. ಎಸ್, ರಿಸರ್ವ್ ಬ್ಯಾಂಕ್ನ ಮತ್ತೊಂದು ಪ್ರಮುಖವಾಗಿರುವಂತಹ ಕಾರ್ಯ ಏನು ಅಂತಂದ್ರೆ ರಾಷ್ಟ್ರೀಯ ಸಮುದಾಯ ಕೇಂದ್ರವಾಗಿ ಕಾರ್ಯನಿರ್ವಹಣೆ. ಅಂದ್ರೆ ಈ ಬ್ಯಾಂಕ್ಗಳ ನಡುವಿನ ವ್ಯವಹಾರಗಳನ್ನ ಸೂಕ್ತವಾಗಿ ಬಗೆಹರಿಸುವಂತ ಸಲುವಾಗಿ RBI ಏನ್ ಮಾಡುತ್ತೆ ಸಮುದಾಯ ಕೇಂದ್ರವಾಗಿ ಏನ್ ಮಾಡುತ್ತೆ ಕೆಲಸವನ್ನು ನಿಭಾಯಿಸ. ಅಂದ್ರೆ ಬ್ಯಾಂಕ್ಗಳ ನಡುವೆ ಏನಾದ್ರೂ ವ್ಯವಹಾರಗಳಿದ್ರೆ ಆ ವಿವಾದಗಳನ್ನ ಸೂಕ್ತವಾಗಿ ಬಗೆಹರಿಸುವ ಸಲುವಾಗಿ RBI ಏನ್ ಮಾಡುತ್ತೆ ಸಮುದಾಯ ಕೇಂದ್ರವಾಗಿ ಏನ್ ಮಾಡುತ್ತೆ ಕಾರ್ಯವನ್ನ ನಿಭಾಯಿಸುತ್ತೆ. ಸಾಲದ ಪ್ರಮಾಣದ ನಿಯಂತ್ರಕನಾಗಿ ಏನ್ ಮಾಡುತ್ತೆ ಅಂದ್ರೆ RBI ಏನ್ ಮಾಡುತ್ತೆ ಕೆಲಸ ನಿಭಾಯಿಸುತ್ತೆ. ಹಂಗಾದ್ರೆ ದೇಶದಲ್ಲಿ ನಿರೀಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕ್ಗಳು ನೀಡುವಂತಹ ಸಾಲದ ಪ್ರಮಾಣವನ್ನ RBI ಏನ್ ಮಾಡುತ್ತೆ ನಿಯಂತ್ರಿಸುತ್ತೆ. ದೇಶದಲ್ಲಿ ನಿರೀಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ RBI ಏನ್ ಮಾಡುತ್ತಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ನೀಡುವಂತಹ ಸಾಲದ ಪ್ರಮಾಣ ಏನ್ ಮಾಡುತ್ತೆ ನಿಯಂತ್ರಿಸ್ತಾ ಇದೆ. 6, ವಿದೇಶಿ ವಿನಿಮಯದ ಸಂಗ್ರಹದ ಮೇಲ್ವಿಚಾರಕನಾಗಿ ನೋಡಿ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ ಕೆಲಸ ನಿಭಾಯಿಸ್ತೈತಿ. ಹಂಗಂತಂದ್ರೆ RBI ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ ಕಾರ್ಯನಿರ್ವಹಿಸ್ತದೆ. ಹಂಗಾಗಿ ನಮ್ಮ ಹಣ ಬೇರೆ ದೇಶಗಳ ಹಣಕ್ಕೆ ವರ್ಗಾವಣೆಯಾಗುವಂತ ವಿನಿಮಯ ದರಗಳನ್ನು ಏನಿರುತ್ತೆ ನಿಯಂತ್ರಿಸಲಿಕ್ಕೆ ಸಹಾಯ ಆಗ್ತದೆ. ಅಂದ್ರೆ ನಮ್ಮ ದೇಶದ ರೂಪಾಯಿ ಹಣ ಬೇರೆ ದೇಶಗಳ ಡಾಲರ್ ಆಗಿರ್ಬೋದು, ಎನ್ ಆಗಿರ್ಬೋದು, ಪೌಂಡ್ ಆಗಿರ್ಬೋದು, ಅಂದ್ರೆ ಆ ಬೇರೆ ದೇಶಗಳ ಹಣಕ್ಕೆ ವರ್ಗಾವಣೆಯಾಗುವಂತ ವಿನಿಮಯ ದರಗಳನ್ನು ನಿಯಂತ್ರಿಸಲಿಕ್ಕೆ ಸಹಾಯಕವಾಗಿದೆ. ವಿದೇಶಿ ವಿನಿಮಯ ದರಗಳಲ್ಲಿನ ಅನಪೇಕ್ಷಿತ ಏರಿಳಿತಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಪರಿಸ್ಥಿತಿಗಳನ್ನ ಅವಲಂಬಿಸಿ RBI ವಿದೇಶಿ ಹಣವನ್ನು ಏನಪ್ಪಾ ಅಂದ್ರೆ ಕೊಳ್ಳುವ ಮತ್ತು ಮಾರುವ ಪ್ರಮಾಣ ಒದಗಿಸ್ತಾ ಇದೆ. ಅಂದ್ರೆ ವಿದೇಶಿ ವಿನಿಮಯ ದರಗಳಲ್ಲಿ ಇರುವಂತಹ ಅನಪೇಕ್ಷಿತವಿರುವಂತಹ ಏರಿಳಿತಗಳನ್ನ ಕಡಿಮೆಗೊಳಿಸುವಂತ ಸಲುವಾಗಿ ಪರಿಸ್ಥಿತಿಗಳನ್ನ ಅವಲಂಬಿಸಿ RBI ಏನ್ ಮಾಡ್ತದೆ ವಿದೇಶಿ ಹಣಗಳನ್ನು ಕೊಳ್ಳುವಂತ ಮತ್ತು ಮಾರುವಂತ ಕ್ರಮಗಳನ್ನು ಜರುಗಿಸ್ತಾ ಇದೆ. ನೆಕ್ಸ್ಟ್ ಹೇಳೋದು ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. ಬ್ಯಾಂಕ್ ಶಾಖೆಗಳ ವಿಸ್ತರಣೆಯ ಮೂಲಕ ಅಂದ್ರೆ ಏನ್ ಮಾಡ್ತಿರ್ತಾರೆ ಬ್ಯಾಂಕ್ ತನ್ನ ಶಾಖೆಗಳ ವಿಸ್ತರಣೆ ಮೂಲಕ ಜನರಲ್ಲಿ ಉಳಿತಾಯದ ಮನೋಭಾವನೆ ಪ್ರೇರೇಪಿಸುವುದಷ್ಟಲ್ಲದೆ ಹಣಕಾಸು ಸಾಕ್ಷರತೆ ಏನ್ ಮಾಡ್ತೈತೆ ಹೆಚ್ಚು ಒತ್ತಡ ಕೊಡ್ತಾ ಇದೆ. ಅಂದ್ರೆ ಈ RBI ಏನ್ ಮಾಡ್ತಾ ಇದ್ರೆ ಬ್ಯಾಂಕ್ಗಳ ಶಾಖೆಗಳ ವಿಸ್ತರಣೆ ಮೂಲಕ ಜನರಲ್ಲಿ ಉಳಿತಾಯ ಮನೋಭಾವನೆ ಪ್ರೇರೇಪಣೆ ಮಾಡೋದಷ್ಟಲ್ಲದೆ ಹಣಕಾಸು ಸಾಕ್ಷರತೆ ಏನ್ ಮಾಡ್ತೀವಿ ಒತ್ತನ್ನ ಕೊಡ್ತಾ ಇದೆ. ಸೊ ಇವೆಲ್ಲವೂ ಕೂಡ RBI ಪ್ರಮುಖ ಕಾರ್ಯಗಳು. ಹಂಗಂತಂದ್ರೆ ಇವತ್ತ ಈ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ತೀವ್ರಗೊಳಿಸಲಿಕ್ಕೆ RBI ಒಂದು ಪಾತ್ರ ಬಹಳಷ್ಟು ಏನಪ್ಪಾ ಅಂದ್ರ ಮುಖ್ಯವಾಗಿದೆ. ಯಾಕಂದ್ರೆ ನಮ್ಮ ದೇಶದ ಅರ್ಥ ವ್ಯವಸ್ಥೆ ಸುಧಾರಣೆ ಆಗಬೇಕಾದ್ರೆ RBI ಒಂದು ಪಾತ್ರ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಹಂಗಾಗಿ ಅಂಕಿಅಂಶಗಳ ಸಂಗ್ರಹಣೆ ಆಗಿರ್ಬೋದು, ಅವುಗಳ ಪ್ರಕಟಣೆ ಮಾಡುವಂತದ್ದಾಗಿರ್ಬೋದು, ಸಂಶೋಧನೆ ಅಥವಾ ಬ್ಯಾಂಕಿಂಗ್ ಸಂಬಂಧಿಸಿದಂತ ಜ್ಞಾನ ಸಂಚಿಕೆಯ ಕಾರ್ಯಗಳ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಿರುವಂತ ಕೆಲಸವನ್ನು ಏನಪ್ಪ ಮಾಡ್ತಾ ಇದೆ. ಹಂಗಾಗಿ ಇವತ್ತ ಅಂಕಿಅಂಶಗಳ ಸಂಗ್ರಹಣೆ ಆಗಿರ್ಬೋದು, ಪ್ರಕಟಣೆ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಸಂಬಂಧಿತ ಜ್ಞಾನ ಹಂಚಿಕೆಯ ಕಾರ್ಯಗಳ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಿರುವಂತ ಕೆಲಸವನ್ನು ಯಾವ್ದು ಮಾಡ್ತದಪ್ಪ ಅಂತಂದ್ರ ಈ RBI ಕೂಡ ಮಾಡ್ತದೆ. ಹಂಗಾಗಿ ದೇಶ ಹಲವಾರು ಹಣಕಾಸಿನ ಬಿಕ್ಕಟ್ಟುಗಳನ್ನ ಸೂಕ್ತವಾಗಿ ಎದುರಿಸಲಿಕ್ಕೆ RBI ಕ್ರಮಗಳು ಬಹಳಷ್ಟು ಈಗ ಅಂದ್ರೆ ಸಹಾಯಕವಾಗಿದಾವ. ಹಂಗಂತಂದ್ರ ಈ RBI ಒಂದು ಮಹತ್ವದ ಕುರಿತು ನೋಡಿದ್ವಿ. ಸೊ ನೆಕ್ಸ್ಟ್ ಅವರ ಕಾರ್ಯಗಳನ್ನು ಕೂಡ ನೋಡಿದ್ವಿ. ಇನ್ನ RBI ನೋಡ್ಬೇಕಾದ್ರೆ ಅತಿ ಪುರಾತನ ಕೇಂದ್ರ ಬ್ಯಾಂಕ್ 1668ರಲ್ಲಿ ಸ್ಥಾಪಿತವಾಗಿರುವಂತಹ ಸ್ವೀಡನ್ನ ರಿಕ್ಸ್ ಬ್ಯಾಂಕ್. ನೋಡಿ ಅತಿ ಪುರಾತನವಾಗಿರುವಂತಹ ಕೇಂದ್ರ ಬ್ಯಾಂಕ್ ಯಾವ್ದಂದ್ರೆ 1668ರಲ್ಲಿ ಸ್ಥಾಪಿತವಾಗಿರುವಂತಹ ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್. ಬ್ರಿಟನ್ನಿನ ಕೇಂದ್ರ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನುವಂಥದ್ದನ್ನ 1694 ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರ.
ಅಮೆರಿಕೆಯ ಕೇಂದ್ರ ಬ್ಯಾಂಕು ಫೆಡರಲ್ ರಿಸರ್ವ್ ಸಿಸ್ಟಮ್ ಅನ್ನು 1913 ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಇವು ಜಗತ್ತಲ್ಲಿರುವಂತಹ ಅತಿ ಪ್ರಮುಖವಿರುವಂತಹ ಒಂದು ಪ್ರಮುಖ ಅತಿ ಪ್ರಾಚೀನವಿರುವಂತಹ ಒಂದು ಪ್ರಮುಖ ಬ್ಯಾಂಕ್ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇನ್ನ ಹಣದ ಪೂರೈಕೆಯ ನಿಯಂತ್ರಣ ಅಂದ್ರೆ ಹಣವನ್ನ ಯಾವ ರೀತಿಯಾಗಿ ಪೂರೈಕೆ ಮಾಡ್ತದೆ ಅದನ್ನು ನಿಯಂತ್ರಣ ಮಾಡುವಂತಹ ಒಂದು ವಿಧಾನ. ದೇಶದ ಹಣಕಾಸು ಪ್ರಾಧಿಕಾರ ನೀಡುವಂತಹ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಆ ದೇಶದ ಹಣದ ಪೂರೈಕೆ. ನೋಡಿ, ದೇಶದ ಹಣಕಾಸು ಪ್ರಾಧಿಕಾರ ನೀಡಿರುವಂತಹ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಆ ದೇಶದ ಹಣದ ಪೂರೈಕೆಯಾಗಿವೆ. ಹಂಗಾಗಿ ಇವು ಅಷ್ಟೇ ಅಲ್ಲದೆ ರಾಷ್ಟ್ರದ ಬ್ಯಾಂಕ್ಗಳಲ್ಲಿರುವಂತಹ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ ಹೊಂದಿರುವಂತಹ ಶಿಲ್ಕನ್ನು ಸಹ ಹಣ ಅಂತ ಏನ್ ಮಾಡ್ತಾರೆ ಪರಿಗಣನೆ ಮಾಡ್ತಾರೆ. ನೋಡಿ, ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿರುವಂತಹ ಉಳಿತಾಯ ಮತ್ತು ಚಾಲ್ತಿ ಖಾತೆಯನ್ನ ಹೊಂದಿರುವಂತಹ ಶಿಲ್ಕನ್ನು ಕೂಡ ಹಣ ಅಂತ ಏನ್ ಮಾಡ್ತಾರೆ ಪರಿಗಣನೆ ಮಾಡ್ತಾರೆ. ಹಂಗಾಗಿ ಈ ಖಾತೆಗಳಲ್ಲಿರುವಂತಹ ಹಣವನ್ನ ಬ್ಯಾಂಕ್ಗಳಿಂದ ಅಲ್ಪಾವಧಿ ಸೂಚನೆ ನೀಡಿ ಅಥವಾ ಬೇಡಿಕೆಯ ಆಧಾರದ ಮೇಲೆ ಹೊರಗೆ ತೆಗೆಯಬಹುದಾಗಿದ್ದರಿಂದ ಇವುಗಳನ್ನ ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿಗಳಂತ ಏನ್ ಮಾಡ್ತಾರೆ ಕರೀತಾರೆ. ನೋಡಿ, ಏನಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿರುವಂತಹ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ ಹೊಂದಿರುವಂತಹ ಶಿಲ್ಕನ್ನು ಕೂಡ ಹಣವನ್ನು ಪರಿಗಣನೆ ಮಾಡ್ತಾರೆ. ಜೊತೆಗೆ ಈ ಖಾತೆಗಳಲ್ಲಿರುವಂತಹ ಉಳಿತಾಯ ಇರಬಹುದು ಅಥವಾ ಚಾಲ್ತಿ ಖಾತೆಗಳಲ್ಲಿರುವಂತಹ ಹಣವನ್ನ ಬ್ಯಾಂಕ್ಗಳಿಂದ ಅಲ್ಪಾವಧಿ ಸೂಚನೆಯನ್ನು ನೀಡಿ ಅಥವಾ ಬೇಡಿಕೆಯ ಆಧಾರದ ಮೇಲೆ ಹೊರಗೆ ತೆಗೆಯಬಹುದಾಗಿದ್ದರಿಂದ ಇವುಗಳನ್ನ ಬೇಡಿಕೆ ಅಥವಾ ಡಿಮಾಂಡ್ ಠೇವಣಿಗಳಂತ ಏನ್ ಮಾಡ್ತಾರೆ ಕರೀತಾ ಇದ್ದಾರೆ. ಉಳಿದ ಠೇವಣಿಗಳಿಗೆ ನಿರ್ದಿಷ್ಟ ಸಮಯಾವಧಿ ಇರುವುದರಿಂದ ಅವುಗಳು ಏನಾಗಿರ್ತಾವ ಮುದ್ದತ್ತು ಠೇವಣಿಗಳಾಗಿರ್ತಾವ. ಹಂಗಾಗಿ ಯಾವುದೇ ಸಮಯದಲ್ಲಿ ಜನರ ಬಳಿ ಇರುವಂತ ಕರೆನ್ಸಿ ಮತ್ತು ಉಳಿತಾಯ ಠೇವಣಿಗಳ ಒಟ್ಟು ಮೊತ್ತವನ್ನ ಆಗಿನ ಪೂರೈಕೆಯಲ್ಲಿರುವಂತ ಒಟ್ಟು ಹಣದ ಪ್ರಮಾಣ ಏನ್ ಮಾಡ್ತಾರೆ ಲೆಕ್ಕ ಹಾಕ್ತಾ ಇದ್ದಾರೆ. ನೋಡಿ, ಯಾವುದೇ ಸಮಯದಲ್ಲಿ ಜನರ ಬಳಿ ಇರುವಂತ ಕರೆನ್ಸಿ ಮತ್ತು ಉಳಿತಾಯ ಠೇವಣಿಗಳ ಒಟ್ಟು ಮೊತ್ತವನ್ನ ಆಗಿನ ಪೂರೈಕೆಯಲ್ಲಿರುವಂತ ಒಟ್ಟು ಹಣದ ಪ್ರಮಾಣ ಏನ್ ಮಾಡ್ತಾರೆ ಲೆಕ್ಕ ಹಾಕ್ತಾ ಇದ್ದಾರೆ. ಹಂಗಾಗಿ ಇವತ್ತು ಭಾರತದಲ್ಲಿ ಹಣದ ಪೂರೈಕೆ 4 ಪರಿಕಲ್ಪನೆಗಳನ್ನು ಹೊಂದ್ತಾ ಇದೆ. M1, M2, M3 ಮತ್ತು M4 ಅಂತ ಏನಪ್ಪ ಅಂದ್ರೆ ಅದನ್ನು ವ್ಯಾಖ್ಯಾನಿಸಬಹುದು. ಹಂಗಂತಂದ್ರ M1 ಅಂದ್ರೆ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಿರುವಂತಹ ಬೇಡಿಕೆ ಠೇವಣಿಗಳು. M1 ಅಂದ್ರೆ ಮನಿ 1 ಅಂತಾರೆ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು, ಹಾಗೇನೆ ಅದರ ಜೊತೆಗೆ ವಾಣಿಜ್ಯ ಬ್ಯಾಂಕ್ಗಳಿರುವಂತಹ ಬೇಡಿಕೆ ಠೇವಣಿಗಳು. ಇದು M1 ಆದರೆ M2 M1 ಅಂದ್ರೆ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಿರುವಂತಹ ಬೇಡಿಕೆ ಠೇವಣಿಗಳ ಜೊತೆಗೆ ಅಂಚೆ ಕಚೇರಿಗಳಲ್ಲಿರುವಂತಹ ಉಳಿತಾಯ ಠೇವಣಿಗಳು. M2 M1 ಪ್ಲಸ್ ಅಂಚೆ ಕಚೇರಿಗಳಲ್ಲಿರುವಂತಹ ಉಳಿತಾಯ ಠೇವಣಿಗಳು. M1 ಅಂದ್ರೆ ಗೊತ್ತಿರಲಿ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಪ್ಲಸ್ ಏನಪ್ಪಾ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿರುವಂತಹ ಬೇಡಿಕೆ ಠೇವಣಿಗಳು. ಇನ್ನು M3 M1 ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಿರುವಂತಹ ಮುದ್ದತ್ತು ಠೇವಣಿಗಳು. ನೋಡಿ, M1 ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಿರುವಂತಹ ಮುದ್ದತ್ತು ಠೇವಣಿಗಳು. M1 ಅಂತಂದ್ರೆ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಿರುವಂತಹ ಠೇವಣಿಗಳು ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಿರುವಂತಹ ಮುದ್ದತ್ತು ಠೇವಣಿಗಳು ಅಂತ ಏನ್ ಮಾಡ್ತೀವಿ M3 ಕರಿತಾ ಇದ್ದೀವಿ. M4 ಅಂದ್ರೆ M3 ಪ್ಲಸ್ ಅಂಚೆ ಕಚೇರಿಗಳಿರುವಂತಹ ಒಟ್ಟು ಠೇವಣಿಗಳು. M3 ಪ್ಲಸ್ ಅಂತಂದ್ರೆ M1 ಕರೆನ್ಸಿ ನೋಟುಗಳು ನಾಣ್ಯಗಳು ಮತ್ತು ವಾಣಿಜ್ಯ ಬ್ಯಾಂಕ್ ಬೇಡಿಕೆ ಠೇವಣಿಗಳು ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವಂತಹ ಮುದ್ದತ್ತು ಠೇವಣಿಗಳು ಪ್ಲಸ್ ಅಂಚೆ ಕಚೇರಿಗಳಿರುವಂತಹ ಒಟ್ಟು ಠೇವಣಿಗಳು ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇವುಗಳನ್ನ ಏನಪ್ಪ ನಾವು M1, M2, M3, M4 ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇನ್ನ ಹಣಕಾಸು ನಿರ್ವಹಣೆಯ ದೃಷ್ಟಿಯಿಂದ M1 ಮತ್ತು M2 ಕಿರಿದಾದ ಹಣವೆಂದು ಪರಿಗಣಿತವಾದರೆ, M1 ಮತ್ತು M2 ಏನಪ್ಪ ಅಂದ್ರ ಕಿರಿದಾದ ಹಣವೆಂದು ಪರಿಗಣಿತವಾದರೆ M3 ಮತ್ತು M4 ಏನಂತಾರೆ ವಿಶಾಲ ಹಣ ಅಂತ ಏನಾಗ್ತದೆ ಪರಿಗಣನೆ ಆಗ್ತದೆ. ನೋಡಿ, ಹಣಕಾಸು ನಿರ್ವಹಣೆ ದೃಷ್ಟಿಯಿಂದ M1 ಮತ್ತು M2 ಏನಂತಾರೆ ಕಿರಿದಾದಂತಹ ಹಣವೆಂದು ಪರಿಗಣಿತವಾದರೆ M3 ಮತ್ತು M4 ಗಳನ್ನ ಏನಂತಾರೆ ವಿಶಾಲ ಹಣ ಅಂತ ಏನ್ ಮಾಡ್ತಾರೆ ಪರಿಗಣನೆ ಮಾಡ್ತಾರ. ಹಂಗಾಗಿ ಈ ಹಣದ ಪೂರೈಕೆಯ ಹೊರತಾಗಿ ವಾಣಿಜ್ಯ ಬ್ಯಾಂಕ್ಗಳು ತಾವು ಸ್ವೀಕರಿಸಿದಂತಹ ಠೇವಣಿಗಳ ಆಧಾರದ ಮೇಲೆ ಎಷ್ಟೋ ಪಟ್ಟು ಅಧಿಕ ಪ್ರಮಾಣದ ಸಾಲವನ್ನು ಸೃಷ್ಟಿಸಿ ವಾಣಿಜ್ಯ ಮತ್ತು ಇತರ ಉದ್ದೇಶಗಳಿಗೆ ಏನ್ ಮಾಡ್ತಾರೆ ನೀಡ್ತಾ ಇದೆ. ನೋಡಿ, ಈ ಹಣದ ಒಂದು ಪೂರೈಕೆ ಹೊರತಾಗಿ ಈ ವಾಣಿಜ್ಯ ಬ್ಯಾಂಕ್ಗಳು ಇರ್ತಾವಲ್ಲ ತಾವು ಸ್ವೀಕರಿಸಿರುವಂತಹ ಠೇವಣಿಗಳ ಆಧಾರದ ಮೇಲೆ ಎಷ್ಟೋ ಪಟ್ಟು ಅಧಿಕ ಪ್ರಮಾಣದ ಸಾಲವನ್ನು ಸೃಷ್ಟಿಸಿ ವಾಣಿಜ್ಯ ಮತ್ತು ಇತರ ಉದ್ದೇಶಗಳಿಗೆ ಏನ್ ಮಾಡ್ತಂದ್ರ ಬಳಕೆ ಮಾಡ್ತಾ ಇದಾವೆ. ಹಂಗಾಗಿ ಇದು ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವಂತಹ ಹಣದ ಪ್ರಮಾಣ
ಪ್ರಭಾವಿಸ್ತಿರ್ತದ. ಹಂಗಾಗಿ ಈ ಹಣದ ಪೂರೈಕೆ ಒಂದೆಡೆ ಆದ್ರೆ ಇನ್ನೊಂದು ಕಡೆ ಏನಪ್ಪ ಸರಕು ಸೇವೆಗಳ ಪ್ರಮಾಣವು ಕೂಡ ದೇಶದಲ್ಲಿರುವಂತಹ ಹಣದುಬ್ಬರಗಳ ಸ್ಥಿತಿ ಏನ್ ಮಾಡುತ್ತೆ ಪ್ರಭಾವಿಸ್ತದೆ. ಹಣದುಬ್ಬರ ಬೆಲೆಗಳ ಏರಿಳಿತಗಳನ್ನ ಏನ್ ಮಾಡುತ್ತೆ ಪ್ರಭಾವಿಸ್ತಿರ್ತದೆ. ಇನ್ನ ಹಣದ ಪೂರೈಕೆ ಅಧಿಕವಾಗಿ ಅದಕ್ಕೆ ತಕ್ಕದಂತ ಸರಕು ಸೇವೆಗಳು ಪೂರೈಕೆ ಇಲ್ಲವಾದಾಗ ಬೆಲೆಗಳು ಏನಾಗ್ತದೆ ತೀವ್ರವಾಗಿರ್ಲಿಕ್ಕೆ ಪ್ರಾರಂಭಿಸ್ತಾವ. ಅಲ್ಲಿ ಏನಂತಾರ ಬಹಳಷ್ಟು ತೊಂದರೆಗಳು ಕೂಡ ಏನಪ್ಪ ಅಂದ್ರ ಶುರು ಆಗುತ್ತೆ. ನೋಡಿ, ಹಣದ ಪೂರೈಕೆ ಹೆಚ್ಚಾಗಿ ಅದಕ್ಕೆ ತಕ್ಕದಾದಂತೆ ಸರಕು ಸೇವೆಗಳ ಪೂರೈಕೆ ಇಲ್ಲವಾದರೆ ಬೆಲೆಗಳು ಏನ್ ಮಾಡ್ತಾವ ತೀವ್ರವಾಗಿ ಏರ್ಲಿಕ್ಕೆ ಆರಂಭಿಸ್ತಾವ. ಇನ್ನು ಹಣದ ಪೂರೈಕೆ ಕಡಿಮೆಯಾಗಿ ಸರಕು ಸೇವೆಗಳ ಒಂದು ಪೂರೈಕೆ ಹೆಚ್ಚಾದಾಗ ಏನಪ್ಪಾ ಅಂದ್ರೆ ಬೆಲೆಗಳು ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ಲಿಕ್ಕೆ ಏನಾಗ್ತೈತಿ ಸಾಧ್ಯ ಆಗ್ತೈತಿ. ಇನ್ನ ಬೆಲೆಗಳಲ್ಲಿರುವಂತಹ ಅಲ್ಪ ಏರಿಕೆಯ ಪ್ರಮಾಣ ಆರ್ಥಿಕತೆಗೆ ಏನ್ ಮಾಡುತ್ತೆ ಅಂದ್ರೆ ಶಕ್ತಿದಾಯಕವಾಗಿರುವಂತಹ ಬೇದಂತಿದ್ರೆ ತೀವ್ರ ಬೆಲೆ ಏರಿಕೆಯಿಂದ ಜನರ ಖರೀದಿ ಶಕ್ತಿ ಮತ್ತು ಆದಾಯ ಹಂಚಿಕೆ ತೀವ್ರವಾಗಿ ಬಾಧಿಸ್ತಾ ಇದೆ. ಏನಪ್ಪಾ ಅಂದ್ರ ಬೆಲೆಗಳಲ್ಲಿರುವಂತ ಅಲ್ಪ ಪ್ರಮಾಣದ ಏರಿಕೆ ಆರ್ಥಿಕತೆಗೆ ಏನಪ್ಪಾ ಅಂದ್ರೆ ಶಕ್ತಿದಾಯಕವಾದ ಪೇದಂತಿದ್ರೆ ತೀವ್ರ ಬೆಲೆ ಏರಿಕೆ ಏನಪ್ಪಾ ಅಂದ್ರೆ ಜನರ ಖರೀದಿ ಶಕ್ತಿ ಮತ್ತು ಆದಾಯ ಹಂಚಿಕೆ ತೀವ್ರವಾಗಿ ಬಾಧಿಸ್ತಾ ಇದೆ. ಹಾಗಾಗಿ ಹೂಡಿಕೆದಾರರ ಒಂದು ನಿರೀಕ್ಷೆಗಳನ್ನು ಹುಸಿಯಾಗಿಸಿ ಆರ್ಥಿಕ ಅಭಿವೃದ್ಧಿಗೆ ಏನಾಗ್ತದೆ ಅಂದ್ರೆ ತೊಡಕಾಗ್ತಾ ಇದೆ. ನೆಕ್ಸ್ಟ್, ಇಂತಹ ಸಂದರ್ಭಗಳಲ್ಲಿ ಪರಿಸ್ಥಿತಿ ಅನುಸಾರವಾಗಿ RBI ಏನ್ ಮಾಡ್ತಾರೆ ಹಣದ ಪೂರೈಕೆಯಲ್ಲಿ ಬದಲಾವಣೆ ಏನಪ್ಪಾ ಅಂದ್ರ ಮಾಡ್ತಾ ಇದೆ. ಹಾಗಾಗಿ ಬ್ಯಾಂಕ್ಗಳ ಸಾಲ ನೀಡಿಕೆ ಸಾಮರ್ಥ್ಯವನ್ನು ನಿಯಂತ್ರಿಸಲಿಕ್ಕೆ ಅದು ಹಲವಾರು ನಿರ್ದಿಷ್ಟವಂತ ಕ್ರಮಗಳನ್ನು ನಡೆದೈತಿ ಅನುಸರಿಸ್ತಾ ಇದೆ. ಹೀಗಾಗಿ ಹಣದ ಪೂರೈಕೆ ಮತ್ತು ಸಾಲದ ಪ್ರಮಾಣ ಮತ್ತು ಬಡ್ಡಿ ದರದ ನಿಯಂತ್ರಣಕ್ಕಾಗಿ ಏನಂತಂದ್ರ ಇರುವಂತಹ ಕ್ರಮಗಳನ್ನು ಒಟ್ಟಾಗಿ ಹಣಕಾಸು ನೀತಿ ಅಂತ ಏನ್ ಮಾಡ್ತೀವಿ ಕರಿತೀವಿ. ಹಣಕಾಸು ನೀತಿ ಅಂದ್ರೆ ಹಣದ ಪೂರೈಕೆ ಮತ್ತು ಸಾಲದ ಪ್ರಮಾಣ ಮತ್ತು ಬಡ್ಡಿ ದರದ ನಿಯಂತ್ರಣಕ್ಕಾಗಿ ಇರುವಂತಹ ಕ್ರಮಗಳನ್ನ ಏನಪ್ಪಾ ಅಂದ್ರೆ ಹಣಕಾಸು ನೀತಿ ಅಂತ ಕರಿತೀವಿ. ಹಂಗಾದ್ರೆ ನಾವು RBI ಕೈಗೊಳ್ಳುವಂತ ಸಾಲ ನಿಯಂತ್ರಣ ಕ್ರಮ ಏನಪ್ಪಾ ಅಂದ್ರೆ ನೋಡೋಣ. ಈ ಸಾಲ ಅಥವಾ ಪತ್ತು ನಿಯಂತ್ರಣ ಕ್ರಮಗಳಲ್ಲಿ ಎರಡು ವಿಧಗಳದಾವ. ಒಂದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಕ್ರಮಗಳು. ನೋಡಿ, ಸಾಲ ನಿಯಂತ್ರಣ ಕ್ರಮಗಳಲ್ಲಿ ಎಷ್ಟು ವಿಧಗಳದಾವ? ಎರಡದವ. ಒಂದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ. ಒಂದನೇದು ಪರಿಮಾಣಾತ್ಮಕ ಸಾಲ ನಿಯಂತ್ರಕ ಕ್ರಮಗಳು. ಪರಿಮಾಣಾತ್ಮಕ ಸಾಲ ನಿಯಂತ್ರಕ ಕ್ರಮಗಳು ಈ ಸಾಧನಗಳು ವ್ಯವಹಾರಕ್ಕೆ ಮತ್ತು ಜನರಿಗೆ ಲಭ್ಯವಾಗುವಂತ ಹಣದ ಪ್ರಮಾಣ ಮಾಡುತ್ತೆ ಪರಿಣಮಿಸ್ತಾ ಇದೆ. ಹಂಗಂತ ಹೇಳಿದ್ರೆ ನೋಡ್ರಿ, ಒಂದು ಬ್ಯಾಂಕ್ ದರ. ನೋಡಿ, ಒಂದೇದು ಯಾವ್ದು ಅಂದ್ರೆ ಬ್ಯಾಂಕ್ ದರ. ಒಂದು ಬ್ಯಾಂಕ್ ದರ ನೋಡಿ, ಕೇಂದ್ರ ಬ್ಯಾಂಕು ಉಳಿದ ಬ್ಯಾಂಕ್ಗಳು ತೆಗೆದುಕೊಳ್ಳುವಂತ ಸಾಲಕ್ಕೆ ವಿಧಿಸುವ ಮೂಲ ಬಡ್ಡಿ ದರವೇ ಆಗಿರ್ತದೆ. ನೋಡಿ, ಕೇಂದ್ರ ಬ್ಯಾಂಕ್ ಅಂದ್ರೆ ಉಳಿದ ಬ್ಯಾಂಕ್ಗಳು ತೆಗೆದುಕೊಳ್ಳುವಂತ ಸಾಲಕ್ಕೆ ವಿಧಿಸುವಂತ ಮೂಲ ಬಡ್ಡಿ ದರ ಯಾವ್ದಂದ್ರೆ ಬ್ಯಾಂಕ್ ದರ ಆಗಿರ್ತದೆ. ಇದು ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ವಿಧಿಸುವಂತ ಬಡ್ಡಿ ದರವನ್ನು ನಿರ್ಧರಿಸುವಂತ ತಳಮಟ್ಟದ ದರವಾಗಿತ್ತು. ನೋಡಿ, ಇದು ಏನ್ ಮಾಡುತ್ತೆ, ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ವಿಧಿಸುವಂತ ಬಡ್ಡಿ ದರವನ್ನ ನಿರ್ಧರಿಸುವಂತ ತಳಮಟ್ಟದ ದರವಾಗಿದ್ದು ಬ್ಯಾಂಕ್ಗಳು ನೀಡುವ ಸಾಲದ ಪ್ರಮಾಣ ಏನ್ ಮಾಡುತ್ತೆ ಪ್ರಭಾವಿಸುತ್ತೆ. ಬ್ಯಾಂಕ್ ನೀಡುವಂತ ಸಾಲದ ಪ್ರಮಾಣ ಏನ್ ಮಾಡುತ್ತೆ ಪ್ರಭಾವಿಸುತ್ತೆ. ಹೀಗಾಗಿ ಬ್ಯಾಂಕ್ ದರ ಹೆಚ್ಚಾದಾಗ ಒಟ್ಟಾರೆ ಸಾಲದ ವೆಚ್ಚ ಹೆಚ್ಚಾಗಿ ಸಾಲ ನೀಡಿಕೆ ಕುಗ್ಗುತ್ತದೆ. ನೋಡಿ, ಬ್ಯಾಂಕ್ ದರ ಹೆಚ್ಚಾಯ್ತು, ಸಾಲದ ವೆಚ್ಚ ಏನಾಗ್ತದೆ ಹೆಚ್ಚಾಗ್ತದೆ. ಅವಾಗ ಏನ್ ಸಾಲ ನೀಡಿಕೆ ಪ್ರಮಾಣ ಏನಾಗ್ತೈತಿ ಕುಗ್ತೈತಿ. ಬ್ಯಾಂಕ್ ದರ ಇಳಿಕೆಯಾದಾಗ ಸಾಲದ ವೆಚ್ಚ ಕಡಿಮೆಯಾಗಿ ಸಾಲ ನೀಡಿಕೆ ಪ್ರಮಾಣ ಏನಾಗ್ತದೆ ಕುಗ್ಗು ಹೆಗ್ತಾ ಇದೆ. ಬ್ಯಾಂಕ್ ದರ ಹೆಚ್ಚಾಯ್ತು, ಸಾಲದ ವೆಚ್ಚ ಏನಾಗ್ತೈತಿ ಹೆಚ್ಚಾಗತ್ತಿ, ಸಾಲ ನೀಡಿಕೆ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತೈತಿ. ಬಡ್ಡಿ ದರ ಹೆಚ್ಚಾದ್ರೆ ಎರಡು ಸಾಲ ತೆಗೆದುಕೊಳ್ಳಲ್ಲ. ಅದೇ ಬ್ಯಾಂಕ್ ದರ ಇಳಿಕೆಯಾದಾಗ ಸಾಲದ ವೆಚ್ಚ ಕಡಿಮೆ ಆದಾಗ ಸಾಲ ನೀಡಿಕೆಯ ಪ್ರಮಾಣ ಏನಪ್ಪಾ ಅಂದ್ರ ಹೆಚ್ಚಾಗ್ತಾ ಇದೆ. ಹಂಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಪ್ಪ ಇದೇ ಉದ್ದೇಶವನ್ನು ಏನಂತಾರ ರೆಪೋ ಮತ್ತು ರಿವರ್ಸ್ ರೆಪೋ ಅನ್ನುವಂತ ದರಗಳ ಒಂದು ಏರಿಳಿತವನ್ನು ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಸಾಧಿಸ್ತಾ ಇದೆ. ಬ್ಯಾಂಕ್ ಏನ್ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಇದರ ಉದ್ದೇಶನ ರೆಪೋ ಮತ್ತು ರಿವರ್ಸ್ ರೆಪೋ ಅನ್ನುವಂತ ದರಗಳ ಏರಿಳಿತ ಮಾಡೋದ್ರಿಂದ ಏನಪ್ಪ ಸಾಧಿಸ್ತದೆ. ಇನ್ನ ಎರಡನೇದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂದ್ರೆ ಹಣಕಾಸು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಸರ್ಕಾರಿ ಭದ್ರತೆಗಳನ್ನ ಕೇಂದ್ರ ಬ್ಯಾಂಕ್ ಕೊಳ್ಳುವ ಮತ್ತು ಮಾರಾಟ ಮಾಡುವ ಕ್ರಮವೇ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಹಣಕಾಸು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಸರ್ಕಾರಿ ಭದ್ರತೆಗಳನ್ನ ಕೇಂದ್ರ ಬ್ಯಾಂಕ್ ಕೊಳ್ಳುವಂತ ಮತ್ತು ಮಾರಾಟ ಮಾಡುವಂತ ಕ್ರಮವನ್ನು ಏನ್ ಮುಕ್ತ ಮಾರುಕಟ್ಟೆ ಅಂತ ಕರೀತಾರ. ಇನ್ನು ಸರ್ಕಾರಿ ಭದ್ರತೆಗಳ ಮಾರಾಟ ಸಾರ್ವಜನಿಕರ ಮತ್ತು ಬ್ಯಾಂಕ್ಗಳ ಬಳಿ ಹಣವನ್ನು ಕೇಂದ್ರ ಬ್ಯಾಂಕ್ ಏನ್ ಮಾಡುತ್ತೆ ವರ್ಗಾಯಿಸಿದರೆ, ನೋಡಿ, ಸರ್ಕಾರಿ ಭದ್ರತೆಗಳ ಮಾರಾಟ ಸಾರ್ವಜನಿಕರ ಮತ್ತು ಬ್ಯಾಂಕ್ಗಳ ಬಳಿ ಹಣವನ್ನು ಕೇಂದ್ರ ಬ್ಯಾಂಕಿಗೆ ವರ್ಗಾಯಿಸಿದರೆ ಭದ್ರತೆಗಳ ಖರೀದಿಯು ಹಣವನ್ನ ಕೇಂದ್ರ ಬ್ಯಾಂಕಿನಿಂದ ಸಾರ್ವಜನಿಕರಿಗೆ ಮತ್ತು ಬ್ಯಾಂಕ್ಗಳಿಗೆ ಏನ್ ಮಾಡುತ್ತೆ ವರ್ಗಾಯಿಸಿದೆ. ಅಂದ್ರೆ ಭದ್ರತೆಗಳ ಖರೀದಿಯು ಹಣವನ್ನ ಕೇಂದ್ರ ಬ್ಯಾಂಕಿನಿಂದ ಸಾರ್ವಜನಿಕರಿಗೆ ಏನ್ ಮಾಡುತ್ತೆ ಮತ್ತು ಬ್ಯಾಂಕ್ಗಳಿಗೆ ವರ್ಗಾಯಿಸುತ್ತೆ. ಮೂರನೇದು ಮೀಸಲು ಅನುಪಾತದ ಅವಶ್ಯಕತೆ ಏರಿಳಿತಗೊಳಿಸ್ತಾ ಇದೆ. ಮೀಸಲು ಅನುಪಾತದ ಅವಶ್ಯಕತೆ ಏರಿಳಿತಗೊಳಿಸುತ್ತೆ.
ವಾಣಿಜ್ಯ ಮತ್ತು ಇತರ ಬ್ಯಾಂಕ್ಗಳು ನೋಡಿ, ವಾಣಿಜ್ಯ ಮತ್ತು ಇತರ ಬ್ಯಾಂಕ್ಗಳು RBI ಸೂಚನೆಗಳ ಪ್ರಕಾರ ಎರಡು ರೀತಿಯ ಮೀಸಲಾತಿಗಳನ್ನು ಮೀಸಲುಗಳನ್ನು ಹೊಂದಬೇಕಾಗ್ತದ. ಅಂದ್ರೆ ವಾಣಿಜ್ಯ ಬ್ಯಾಂಕ್ ಆಗಿರ್ಬೋದು, ಇತರ ಬ್ಯಾಂಕ್ಗಳಿರ್ಬೋದು, ಯಾವುದರ ಸೂಚನೆ ಪ್ರಕಾರ? RBI ಸೂಚನೆ ಪ್ರಕಾರ ಎರಡು ರೀತಿಯ ಮೀಸಲುಗಳನ್ನು ಹೊಂದಬೇಕಾಗುತ್ತೆ. ಒಂದು ನಗದು ಮೀಸಲು ಅನುಪಾತ, ಎರಡನೇದು ಶಾಸನಬದ್ಧ ದ್ರವ್ಯತೆ ಅನುಪಾತ. ನೋಡಿ, ನಗದು ಮೀಸಲು ಅನುಪಾತ, ಇನ್ನೊಂದು ಏನಂತಂದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ. ನಗದು ಮೀಸಲು ಅನುಪಾತ ಏನ್ ಮಾಡ್ತದಪ್ಪ ಅಂದ್ರೆ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಗಳು ನಿರ್ದಿಷ್ಟಪಡಿಸಿದಂತ ಪ್ರಮಾಣವನ್ನ RBI ನೊಳಗೆ ಏನ್ ಮಾಡಬೇಕು? ಜಮೆ ಇಡಬೇಕಾದಂತ ಪ್ರಮಾಣ ಆಗಿದೆ. ನಗದು ಮೀಸಲು ಅನುಪಾತ ಏನ್ ಮಾಡ್ತದಪ್ಪ ಅಂದ್ರೆ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನ RBI ನೊಳಗೆ ಏನ್ ಮಾಡ್ಬೇಕಂದ್ರೆ ಜಮೆ ಇಡಬೇಕಾದಂತ ಪ್ರಮಾಣವಾಗಿತ್ತು. ಇನ್ನು ಶಾಸನಬದ್ಧ ದ್ರವ್ಯತೆ ಏನ್ ಮಾಡ್ತದಪ್ಪ ಅಂದ್ರೆ ದ್ರವ್ಯತೆಯ ಪ್ರಮಾಣ ಬ್ಯಾಂಕ್ಗಳು ತಮ್ಮ ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನ, ಶಾಸನಬದ್ಧ ದ್ರವ್ಯತೆ ಅನುಪಾತ ಬ್ಯಾಂಕ್ಗಳು ತಮ್ಮ ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನ ನಗದಾಗಿ ಇರಿಸಿಕೊಳ್ಳುವಂತ ಒಂದು ಪ್ರಮಾಣವಾಗಿದೆ. ಅಂದ್ರೆ ಈ ಎರಡೂ ಅನುಪಾತಗಳನ್ನ ಏರಿಸಿದಾಗ ಬ್ಯಾಂಕ್ಗಳ ಬಳಿ ದೈನಂದಿನ ವ್ಯವಹಾರಕ್ಕೆ ಕಡಿಮೆ ಹಣ ಏನಾಗ್ತೈತಿ? ಲಭ್ಯವಾಗ್ತೈತಿ. ಅವುಗಳನ್ನು ಇಳಿಸಿದಾಗ ಹೆಚ್ಚಿನ ಹಣದ ಪ್ರಮಾಣ ಏನಾಗ್ತೈತಿ? ಲಭ್ಯ ಆಗ್ತೈತಿ. ಏನಪ್ಪ ಅಂದ್ರ ಗುಣಾತ್ಮಕವಾಗಿರುವಂತಹ ಪರಿಮಾಣಾತ್ಮಕವಾಗಿರುವಂತಹ ಸಾಲ ನಿಯಂತ್ರಕ ಕ್ರಮಗಳು. ಇನ್ನು ನೆಕ್ಸ್ಟ್ ಎರಡನೇದು ಗುಣಾತ್ಮಕ ಸಾಲ ನಿಯಂತ್ರಕ ಕ್ರಮಗಳು. ಎಸ್, ಗುಣಾತ್ಮಕ ಅಥವಾ ಈ ಆಯ್ದವಾಗಿರುವಂತ ಅಂದ್ರೆ ಗುಣಾತ್ಮಕ ಅಥವಾ ಆಯ್ದ ಸಾಲ ನಿಯಂತ್ರಕ ಕ್ರಮಗಳ ಒಂದು ಸಾಲ ಪಡೆಯುವಂತ ಉದ್ದೇಶವನ್ನ ಮತ್ತು ಅದರ ಬಳಕೆ ಪ್ರಭಾವಿಸ್ತಾವ. ಹಂಗಂತಂದ್ರೆ ಹೇಗಿದೆ ನೋಡ್ರಿ. ಒಂದು, ಮಾರ್ಜಿನ್ ಪ್ರಮಾಣದ ಬದಲಾವಣೆ. ಒಣದೇನ್ರ ಗುಣಾತ್ಮಕ ಸಾಲ ನಿಯಂತ್ರಕ ಕ್ರಮಗಳಲ್ಲಿ ಏನಂತಾರೆ? ಮಾರ್ಜಿನ್ ಪ್ರಮಾಣದ ಬದಲಾವಣೆ. ಸಾಲ ಪಡೆಯುವಾಗ ಬ್ಯಾಂಕ್ ಏನ್ ಮಾಡ್ತೈತಿ? ಭದ್ರತೆ ಕೇಳ್ತದೆ. ಸಾಲ ಪಡಿಬೇಕಾದ್ರೆ ಬ್ಯಾಂಕ್ ಏನ್ ಮಾಡ್ತೈತಿ? ಭದ್ರತೆ ಕೇಳ್ತೈತಿ. ಅಥವಾ ಸಾಲದ ನಿಗದಿತ ಪ್ರಮಾಣವನ್ನ ಸಾಲಗಾರ ವ್ಯಕ್ತಿಯೇ ಮಾರ್ಜಿನ್ ಹಣವಾಗಿ ಏನ್ ಮಾಡ್ತೈತಿ? ಭರಿಸಬೇಕಾಗ್ತೈತಿ. ಅಂದ್ರ ಸಾಲ ಪಡಿಬೇಕಾದ್ರೆ ಬ್ಯಾಂಕ್ ಏನ್ ಮಾಡ್ತೈತಿ? ಭದ್ರತೆ ಕೇಳ್ತೈತಿ. ಸಾಲದ ನಿಗದಿತ ಪ್ರಮಾಣ ಏನ್ ಸಾಲಗಾರ ವ್ಯಕ್ತಿ ಏನ್ ಮಾಡ್ತಾರೆ? ಮಾರ್ಜಿನ್ ಹಣಕ್ಕೆ ಭರಿಸಬೇಕಾಗುತ್ತೆ. ಹಿಂಗಾಗಿ ಯಾವುದೇ ಉದ್ದೇಶಕ್ಕಾಗಿ ಸಾಲ ನೀಡಿಕೆಯನ್ನು ಉತ್ತೇಜಿಸಲಿಕ್ಕೆ ಮಾರ್ಜಿನ್ ಹಣದ ಪ್ರಮಾಣವನ್ನು ಏನ್ ಮಾಡುವುದು? ಇಳಿಸಬಹುದು. ಅಂದ್ರೆ ಯಾವುದೇ ಉದ್ದೇಶಕ್ಕಾಗಿ ಸಾಲ ನೀಡಿಕೆಯನ್ನು ಉತ್ತೇಜಿಸಬೇಕಾದ್ರೆ ಮಾರ್ಜಿನ್ ಹಣದ ಪ್ರಮಾಣ ಏನ್ ಮಾಡಬಹುದು? ಇಳಿಸಬಹುದು. ಅದೇ ರೀತಿ ಸಾಲ ನೀಡಿಕೆಯನ್ನು ನಿರುತ್ತೇಜಿಸಲು ಮಾರ್ಜಿನ್ ಹಣದ ಪ್ರಮಾಣ ಏನ್ ಮಾಡಬಹುದು? ಏರಿಸಬಹುದು. ಇದು ಮಾರ್ಜಿನ್ ಪ್ರಮಾಣದ ಬದಲಾವಣೆ. ಇನ್ನ ಸಾಲದ ಗರಿಷ್ಠ ಮಿತಿ ಅಥವಾ ಸಾಲದ ಪಡಿತರ. ನಿರ್ದಿಷ್ಟ ಉದ್ದೇಶಗಳಿಗೆ ನೀಡುವಂತ ಸಾಲದ ಪ್ರಮಾಣದ ಗರಿಷ್ಠ ಮಿತಿಯನ್ನ RBI ಏನ್ ಮಾಡುತ್ತೆ? ನಿಗದಿಗೊಳಿಸಿ ನಿರ್ದಿಷ್ಟ ಉದ್ದೇಶಗಳಿಗೆ ನೀಡುವಂತ ಸಾಲದ ಪ್ರಮಾಣದ ಗರಿಷ್ಠ ಮಿತಿಯನ್ನ RBI ನಿಗದಿಗೊಳಿಸಿ ಯಾವುದೇ ಉದ್ದೇಶಕ್ಕೆ ಅತಿಯಾದ ಸಾಲ ನೀಡಿಕೆಯನ್ನು ಬಿಡದೆ ತಡೀತಾ ಇದೆ. ಇನ್ನು ಮೂರನೇದು ನೈತಿಕ ಒತ್ತಡ. ಹಲವು ಉದ್ದೇಶಗಳಿಗೆ ಒಟ್ಟಾರೆ ಸಾಲ ನೀಡಿಕೆಯನ್ನ ಅಥವಾ ಹಲವು ಉದ್ದೇಶಗಳಿಗೆ ಸಾಲದ ಪ್ರಮಾಣವನ್ನು ತಗ್ಗಿಸುವ ಸಲುವಾಗಿ RBI ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ನಿಯಮಿತ ಸುತ್ತೋಲೆಗಳ ಮೂಲಕ ನೈತಿಕ ಒತ್ತಡ ಹೇರುವಂತ ಕ್ರಮ ಇದಾಗಿದೆ. ನೋಡಿ, ಏನಪ್ಪಾ ಅಂದ್ರೆ ಹಲವು ಉದ್ದೇಶಗಳಿಗೆ ಒಟ್ಟಾರೆ ಸಾಲ ನೀಡಿಕೆಯನ್ನ ಅಥವಾ ಹಲವು ಉದ್ದೇಶಗಳಿಗೆ ಸಾಲದ ಪ್ರಮಾಣವನ್ನು ತಗ್ಗಿಸುವ ಸಲುವಾಗಿ RBI ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ನಿಯಮಿತ ಸುತ್ತೋಲೆಗಳ ಮೂಲಕ ನೈತಿಕ ಒತ್ತಡ ಹೇರುವಂತ ಕ್ರಮ ಇದಾಗಿದೆ. ಇನ್ನು 4, ನೇರ ಕ್ರಮ. ಯಾವಾಗ ಉಳಿದೆಲ್ಲ ಕ್ರಮಗಳು ನಿಷ್ಫಲವಾಗುತ್ತವೆಯೋ ಆಗ RBI ಏನ್ ಮಾಡುತ್ತೆ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳನ್ನ ನೇರವಾಗಿ ನಿಯಂತ್ರಿಸುವಂತ ಕ್ರಮ ಯಾವ್ದಂದ್ರೆ ನೇರ ಕ್ರಮವಾಗಿದೆ. ಇದು ಒಂದು ರೀತಿಯ ಶಿಕ್ಷೆಯ ರೂಪವಾಗಿದ್ದರಿಂದ ಇದನ್ನ ಲಾಸ್ಟಿಗೆ ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ಬಳಸ್ತಾರಲ್ಲ. ಸೊ ಈ ರೀತಿ ಏನಪ್ಪ ಅಂದ್ರೆ ಸಾಲ ನಿಯಂತ್ರಣ ಕ್ರಮ ಏನ್ ಮಾಡ್ತಾರೆ ಬಳಸ್ತೀವಿ. ಹೀಗೆ ಕೇಂದ್ರ ಬ್ಯಾಂಕ್ಗಳು ಏನ್ ಮಾಡ್ತಾರೆ ಅಂದ್ರೆ ಹಲವಾರು ಕ್ರಮಗಳ ಮೂಲಕ ಹಣದ ಪ್ರಮಾಣ ನಿಯಂತ್ರಿಸಿ ತನ್ನ ಮೂಲಕ ಬೆಲೆಯ ಪರಿಸ್ಥಿತಿ ಮತ್ತು ಒಟ್ಟಾರೆ ಅಭಿವೃದ್ಧಿ ಏನ್ ಮಾಡ್ತಾರೆ ಅಂದ್ರೆ ಬದಲಾಯಿಸ್ತಾವ. ಸೊ ಇದೆಲ್ಲವೂ ಕೂಡ ಏನಪ್ಪ ಅಂದ್ರೆ ಹಣ ಮತ್ತು ಸಾಲಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ.